ನಮಸ್ಕಾರ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರು ಕೂಡ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಜಿಮ್ಮಿಗೆ ಹೋಗ್ತಾರೆ, ವರ್ಕೌಟ್ ಮಾಡ್ತಾರೆ. ವರ್ಕೌಟ್ ಮುಗಿದ ತಕ್ಷಣ ನಾವು ಯಾವ ತರ ಫುಡ್ ಅನ್ನ ತಿನ್ಬೇಕು, ಆಮೇಲೆ ಬೆಳಿಗ್ಗೆ ಆದ ತಕ್ಷಣ ಯಾವ ತರ ಫುಡ್ ಅನ್ನ ಪ್ರಿಪೇರ್ ಮಾಡಬೇಕು, ತಯಾರಿ ಮಾಡ್ಬೇಕು ಅನ್ನೋದು ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತೇ ಇರಲ್ಲ. ಜಂಕ್ ಫುಡ್ ತಿಂತಾ ಇರ್ತಾರೆ, ಹೊರಗಡೆ ಹೋಗಿ ಮಿಲೆಟ್ಸ್ ತಿಂತಾ ಇರ್ತಾರೆ. ಅದೇ ಈಸಿಯಾಗಿ ಮನೆಯಲ್ಲಿಯೇ ಕೂಡ ತಯಾರಿ ಮಾಡ್ಕೊಳ್ಬಹುದಾದಂತಹ ಫುಡ್ ಯಾವುದು, ಈ ರೀತಿಯಾದಂಥ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನ್ಯೂಟ್ರಿಷನಿಸ್ಟ್ ಡಾಕ್ಟರ್ ಅರ್ಪಿತಾ ಅವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ತೆ. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಎಸ್ ಮ್ಯಾಮ್, ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಕೂಡ ವರ್ಕೌಟ್ಗೆ ಹೋಗ್ತಾರೆ. ವರ್ಕೌಟ್ ಆದ್ಮೇಲೆ ಯಾವ ತರ ಫುಡ್ ತಿನ್ಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ, ಯಾವ ತರ ಡಯಟ್ ಮಾಡಬೇಕು, ಆಮೇಲೆ ದಿನದಲ್ಲಿ ಎಷ್ಟು ಬಾರಿ ನಾವು ನೀರು ಕುಡಿಬೇಕಾಗಿ ಇರೋದು ಅನ್ನೋದು ಎಷ್ಟೋ ಜನಕ್ಕೂ ಕೂಡ ಗೊತ್ತೇ ಇರಲ್ಲ. ವರ್ಕ್ ಟೆನ್ಷನ್ ಅಲ್ಲಿ ಹೋಗ್ತಾನೆ ಇರ್ತಾರೆ, ಮತ್ತೆ ಬಂದು ಏನಿರುತ್ತೆ ಮನೇಲಿ ಅದೇ ಫುಡ್ ತಿರ್ತಾ ಇರ್ತಾರೆ. ಬಟ್ ಈಸಿಯಾಗಿ ಒಂದಿನದಲ್ಲಿ ಯಾವ ತರಹ ನಾವು ಡಯಟ್ ಅನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ, ಅದೇ ರೀತಿಯಾಗಿ ಮನೆಯಲ್ಲಿ ಯಾವ ತರ ಫುಡ್ ಅನ್ನ ನಾವು ಪ್ರಿಪೇರ್ ಮಾಡಬೇಕು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ, ನಮಸ್ಕಾರ ಅಂಕಿತಾ. ಸೊ ಇದ್ರ ಬಗ್ಗೆ ಒಂದು ಅಲ್ಟಿಮೇಟ್ ಲೈನ್ ಹೇಳ್ಬೇಕಂದ್ರೆ ನಾವು ಸಮತೋಲನ ಆಹಾರ ತಗೊಳ್ಬೇಕು. ನೀವು ವರ್ಕೌಟ್ ಮಾಡಿ, ಇಲ್ಲ ಯಾವುದೇ ಒಂದು ಡಿಸೀಸ್ ಕಂಡೀಷನ್ ಇರಲಿ, ಇಲ್ಲ ನಿಮಗೆ ದಿನನಿತ್ಯ ಆಹಾರದಲ್ಲಿ ನಾನು ಏನು ತಗೊಳ್ಬೇಕು ಅಂತ ಕನ್ಫ್ಯೂಷನ್ ಇದ್ದಲ್ಲಿ ಸಮತೋಲನ ಆಹಾರಕ್ಕೆ ಸ್ಟಿಕ್ ಆಗ್ಬಿಡಿ. ಅಂದ್ರೆ ನಾವೇನಂತೀವಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸಮತೋಲನ ಆಹಾರ ಅಂದ್ರೆ ನಮ್ಮ ಶರೀರಕ್ಕೆ ಅಗತ್ಯವಿರುವ ಪೌಷ್ಟಿಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ತಗೊಳ್ಳೋದು. ಸಮರ್ಪಕ ಪ್ರಮಾಣ ಅಂದ್ರೆ ನಮ್ದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಒಂದಷ್ಟು ಸಮರ್ಪಕ ಪ್ರಮಾಣದಲ್ಲಿ ತಗೊಳ್ಳೋದು. ಈಗ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ನಾವು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ ಅಂತ ಏನದು ನಮ್ಗೆ ಎನರ್ಜಿ ಕೊಡುತ್ತೆ, ಮಸಲ್ ರಿಪೇರ್ ಮಾಡುತ್ತೆ. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಬಂದು ಕ್ಯಾಲ್ಸಿಯಂ ಇರ್ಬೋದು, ಅಯನ್ ಇರ್ಬೋದು, ಜಿಂಕ್ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ನಮ್ಮ ವಿಟಮಿನ್ ಡಿ, ಎ, ಇ, ಕೆ, ಇದೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಸೊ ನಮ್ಮ ಸಮತೋಲನ ಆಹಾರ ಅಂದ್ರೆ ನಮ್ಮ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲವನ್ನು ಒಂದೇ ದಿನದಲ್ಲಿ ತಗೊಳ್ಳೋದಕ್ಕೆ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ. ನಾವು ತಿನ್ನೋ ಒಂದು ಪ್ಲೇಟ್ ಅಲ್ಲಿ ಇದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಏನಂದ್ರೆ ನಾವು ಡಿಸೀಸ್ ನ ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಟಬಹುದು, ನಮ್ದು ವೆಯ್ಟ್ ಕೂಡ ಮೇಂಟೈನ್ ಮಾಡ್ಬೋದು, ಮತ್ತೆ ನಮ್ಮ ಒಂದು ದಿನಕ್ಕೆ ನಮಗೆ ಅಗತ್ಯವಿರುವ ಪೌಷ್ಟಿಕಾಂಶಗಳು ನಮಗೆ ಸಿಕ್ಬಿಡಬೇಕು. ಈಗ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರ್ಸ್ಬೇಕಂತಾನೆ ತಗೊಂಡ್ ಬಂದೆ. ಸೊ ಇಲ್ಲಿ ನೋಡಿ, ಇದು ಒಂದು ಪ್ಲೇಟ್ ಆಯ್ತಾ, ಇದು ಸಮತೋಲನ ಆಹಾರದ ಒಂದು ಪ್ಲೇಟ್. ಇದ್ರಲ್ಲಿ ನಾವು ಏನ್ ಮಾಡ್ತೀವಿ, ಫುಡ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಈಗ ನಾವು ಒಂದ್ ದಿನದಲ್ಲಿ ಯೂಶಲಿ ನಾನು ಕ್ಲೈಂಟ್ಸ್ ಜೊತೆ ಮಾತಾಡುವಾಗ ಏನ್ ಹೇಳ್ತೀನಿ ಅಂದ್ರೆ, ಒಂದ್ ಕ್ಲೈಂಟ್ ಬರ್ತಾರೆ, ಅವ್ರೇನ್ ಹೇಳ್ತಾರೆ ಅಂದ್ರೆ, ಮೇಡಮ್ ನಾನು ರಾಗಿ ತಿಂತಿದ್ದೀನಿ, ವೆಯ್ಟ್ ಲಾಸ್ ಆಗಬೇಕು, ಡಯಾಬಿಟೀಸ್ ಇದೆ, ಸೊ ನಾನು ರಾಗಿ ತಿಂತಿದ್ದೀನಿ ಮತ್ತೆ ಜೋಳದ ರೊಟ್ಟಿ ತಿಂತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ವೆಯ್ಟ್ ಲಾಸ್ ಆಗತ್ತೆ, ಡಯಾಬಿಟೀಸ್ ಕಂಟ್ರೋಲ್ ಆಗತ್ತೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ತಪ್ಪು. ಆದ್ರೆ ಅಲ್ಲೂ ಸಹ ಅವರು ಸಮತೋಲನ ಆಹಾರ ತಗೊಳ್ಬೇಕು. ಇಲ್ಲಿ ನೋಡಿ, ನೀವು ಪ್ಲೇಟ್ ಅಲ್ಲಿ ರಾಗಿ ಇರ್ಬೋದು, ಜೋಳ ಇರ್ಬೋದು, ಆಮೇಲೆ ಇದು ಅಕ್ಕಿ ಇರ್ಬೋದು, ಎಲ್ಲವೂ ಇದ್ರಲ್ಲಿ ಒಂದ್ ಕಡೆ ಬಂದ್ಬಿಡುತ್ತೆ. ಅದ್ರ ಪೋರ್ಷನ್ ಬಂದು ನಮ್ ತಟ್ಟೆಲಿ ಇಷ್ಟೇ ಇರಬೇಕು. ಇನ್ ಮಿಕ್ಕಿದೆಲ್ಲ ಅದನ್ನು ತಗೋತಿದೀರಾ ಇಲ್ವಾ ಅಂತ ನೋಡ್ಕೋಬೇಕು. ಇದ್ರಲ್ಲೇನೆ ನಮ್ಮ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಏನ್ ಹೇಳ್ದೆ ನಾನು, ಅದು. ಈಗ ನಾನು ನಿಮ್ಗೆ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಕ್ಯಾಲ್ಸಿಯಂ ನ ತಗೊಳ್ಳೋಣ. ಈಗ ನೀವು ಇವತ್ತಿನ ದಿನ ಮೊಸರು ತಗೊಂಡಿಲ್ಲ, ಮಜ್ಜಿಗೆ ತಗೊಂಡಿಲ್ಲ, ಸೊಪ್ಪು ನಿಮ್ಗೆ ಆಗೋದೇ ಇಲ್ಲ, ನಟ್ಸ್ ಅಂಡ್ ಸೀಡ್ಸ್, ಡ್ರೈ ಫ್ರೂಟ್ಸ್ ತಿಂದಿಲ್ಲ ಅವತ್ತಿನ ದಿನ. ಸೊ ಎಲ್ಲಿ 1000 mg ಕ್ಯಾಲ್ಸಿಯಂ ಅವತ್ತಿನ ದಿನಕ್ಕೆ ನಿಮ್ಗೆ 1000 mg ಬೇಕೇ ಬೇಕು. ರೀಚ್ ಆಗತ್ತಾ? ಚಾನ್ಸೇ ಇಲ್ಲ. ಜೋಳದಿಂದ ಆಗತ್ತಾ? ಜೋಳದ ರೊಟ್ಟಿಯಿಂದ ಇಲ್ಲ. ಈಗ ರಾಗಿಲಿ ಆಗತ್ತೆ, ಆದ್ರೆ 1-2 ದೋಸೆ ತಗೊಂಡ್ರೆ ಒಂದು 100 ಗ್ರಾಮ್ಗೆ 300 mg ಕ್ಯಾಲ್ಸಿಯಂ ಬರುತ್ತೆ. ಇನ್ನ 700 mg ಎಲ್ಲಿಂದ ತಗೊಳ್ಳೋದು ಕ್ಯಾಲ್ಸಿಯಂ ಅಲ್ಲ? ಸೊ ಅದಕ್ಕೇನೆ ನಮ್ಮ ಈ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಒಂದು ಆಹಾರದ ಪ್ಲೇಟ್ ನಮ್ಗೆ ಒಂದ್ ದಿನಕ್ಕೆ ಎಷ್ಟು ಪೌಷ್ಟಿಕಾಂಶ ಬೇಕು ಅದನ್ನ ಅವ್ರು ಕೊಟ್ಟಿದ್ದಾರೆ. ಅದ್ರಿಂದ ನಾವು ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು. ಇಲ್ಲಿ ಬಂದು ನಮ್ದು ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು, ನೀವು ಈ ದಿನಕ್ಕೆ ಈಗ ಬೆಳಗ್ಗೆ ತಿಂಡಿ ಇರ್ಬೋದು, ಊಟ ಇರ್ಬೋದು, ಆ ಪ್ಲೇಟ್ ಅಲ್ಲಿ ಏನಿರ್ಬೇಕು ಅಂತ. ಈಗ ನಿಮ್ದೇ ತಗೊಳ್ಳೋಣ. ನೀವ್ ಇವತ್ ಬೆಳಗ್ಗೆ ಏನ್ ತಿಂಡಿ ತಿಂದ್ರಿ? ನಾನು ಅವಲಕ್ಕಿ ತಿಂದೆ. ಅವಲಕ್ಕಿ. ನೆನ್ನೆ ಏನ್ ತಿಂದ್ರಿ? ಮಾರ್ನಿಂಗ್ ಇಡ್ಲಿ. ಓಕೆ, ಅದನ್ನ ಇಟ್ಕೊಳ್ಳೋಣ, ಮತ್ತೆ ಅದಕ್ಕೆ ಬರೋಣ. ಈಗ ಇಲ್ಲಿ ನಿಮ್ದು ಅವಲಕ್ಕಿ ಮತ್ತೆ ಇಡ್ಲಿ ಎಲ್ಲಿ ಬಂತು?
ರೈಸ್ ಇಲ್ಲಿ ಬಂತು ಹಂಗೆ ಆಯ್ತಾ. ಇದಿಷ್ಟು ನೀವು ಅವತ್ತಿನ ದಿನ ತಗೊಂಡಿಲ್ಲ ಅಂದ್ರೆ ನಿಮ್ಗೆ ಅವತ್ತಿನ ದಿನದ ಏನೇನ್ ನ್ಯೂಟ್ರಿಯೆಂಟ್ಸ್ ಬೇಕು, ಪೌಷ್ಟಿಕಾಂಶ ಬೇಕು, ಕ್ಯಾಲ್ಸಿಯಂ ಇರ್ಬೋದು, ಐರನ್ ಇರ್ಬೋದು, ಅದು ಹೋಗೋದೇ ಇಲ್ಲ. ಸೊ ಸೇ ಫಾರ್ ಎಕ್ಸಾಂಪಲ್ ಈಗ ಒಂದ್ ದಿನಕ್ಕೆ ನೀವು ಹೇಳ್ಬೋದು ಇಲ್ಲಿ ಎಣ್ಣೆ ಕೊಟ್ಟಿದಾರಲ್ಲ 27 ಗ್ರಾಮ್ ಅಂತ ಕೊಟ್ಟಿದ್ದಾರೆ ಒಂದು ಪ್ಲೇಟ್ ಅಲ್ಲಿ. 25 ಅಂದ್ರೆ ಒಂದು 4 ರಿಂದ 5 ಟೀ ಸ್ಪೂನ್ ಎಣ್ಣೆ ಒಂದ್ ದಿನಕ್ಕೆ ಒಬ್ರು ಮನುಷ್ಯನ್ಗೆ, ಒಂದು ಅಡಲ್ಟ್ಗೆ ತಗೋಬಹುದು. 4 ರಿಂದ 5 ಟೀ ಸ್ಪೂನ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಈಗ ನೀವು ಪರಾಟ ತಿಂದ್ರಿ ಎಷ್ಟು ಹೋಗುತ್ತೆ, ದೋಸೆ ತಿಂದ್ವಿ ಎಷ್ಟು ಹೋಗುತ್ತೆ, 4 ರಿಂದ 5 ಸ್ಪೂನ್ 2 ದೋಸೆ ಹೊಟ್ಟೋಗ್ಬಿಡುತ್ತೆ. ಒಂದ್ ದಿನದ್ದೆಲ್ಲ ನಮ್ದು ಅದ್ರಲ್ಲೇ ಹೊಟ್ಟೋಗ್ಬಿಡತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್ ಬಿಸ್ಕೆಟೇ ತಗೊಳ್ಳೋಣ, 3 ಬ್ಯಾರಿ ಬಿಸ್ಕೆಟ್ 2 ಗುಡ್ಡೆ ಬಿಸ್ಕೆಟ್ ತಗೊಂಡೆ ಅಂದ್ರೆ ಅದ್ರಲ್ಲಿ ಫ್ಯಾಟ್ ಕಂಟೆಂಟ್ ಎಷ್ಟಾಗ್ಬಿಡತ್ತೆ ಆಯ್ತಾ, ಮೋರ್ ದೆನ್ 14 ಗ್ರಾಮ್ ಆ ತರ ಇರುತ್ತೆ. ಸೊ ಅದು ಕಂಟೆಂಟ್ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಹೇಳ್ದೆ, ಈಗ ಅದಕ್ಕೆ ಒಂದು ರಾಗಿ ದೋಸೆಲಿ 1-2 ಟೀ ಸ್ಪೂನ್ ಒಂದ್ ದಿನಕ್ಕೆ ತಗೊಂಡ್ರೆ ಸಾಕಾಗುತ್ತೆ. ಅಂದ್ರಿಂದ ದಿನಕ್ಕೆ 4 ರಿಂದ 5 ಟೀ ಸ್ಪೂನ್ ಎಣ್ಣೆ ನಿಮ್ ಒಬ್ರಿಗೆ ತಗೋಬಹುದು ಆಯ್ತಾ. ಅದು ಎಣ್ಣೆದಾಯ್ತು. ಅದರಲ್ಲಿ ನಿಮ್ಗೆ ಎಣ್ಣೆ ಏನಕ್ಕೆ ಬೇಕು, ಎಣ್ಣೆ ಬಂದು ನಮ್ಮ ಬಾಡಿಲಿ ಸರ್ಟನ್ ನ್ಯೂಟ್ರಿಯೆಂಟ್ಸ್ ಇದೆ, ವಿಟಮಿನ್ ಎ, ಡಿ, ಇ, ಕೆ. ಅದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತೀವಿ. ಈಗ ನೀವು ವಿಟಮಿನ್ ಡಿ ಕಮ್ಮಿ ಇರುತ್ತೆ, ಸೊ ವಿಟಮಿನ್ ಡಿ ಬಂದು ನಮ್ಮ ಬಾಡಿಗೆ ಹಿಡಿಬೇಕಂದ್ರೆ ನೀವು ಫ್ಯಾಟ್ ತಗೊಳ್ಳೇಬೇಕು, ಯಾಕಂದ್ರೆ ಅದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳ್ತೀವಿ. ಸೊ ಅದರಿಂದ ನೆಕ್ಸ್ಟ್ ಬಂದು ನಟ್ಸ್ ಅಂಡ್ ಸೀಡ್ಸ್. ಒಂದ್ ದಿನಕ್ಕೆ 1 ಹ್ಯಾಂಡ್ಫುಲ್ ತಗೊಳ್ಳೇಬೇಕು. ಇಲ್ಲಿ 30 ಗ್ರಾಮ್ ಇದೆ ಆಯ್ತಾ. ಆಮೇಲಿಂದು ಪ್ರೋಟೀನ್ ನಿಮ್ದು ಕಾಳು, ಬೇಳೆ, ಎಗ್ಗು, ಫಿಶ್ ಎಲ್ಲ. ಇನ್ನು ಅರ್ಧ ಪ್ಲೇಟ್ ಏನಿದೆ ನೋಡಿ, ಫ್ರೂಟ್ಸ್, ವೆಜಿಟೇಬಲ್, ತರಕಾರಿ. ಅದ್ರಲ್ಲೂ ಫ್ರೂಟ್ಸ್ ಏನ್ ಮಾಡ್ತಾರೆ, ಎಷ್ಟೋ ಜನ ಡಯಟ್ ಅನ್ಬಿಟ್ಟು ರಾತ್ರಿ ಮಲ್ಗೋಕ್ 1 ಬೌಲ್ ಫ್ರೂಟ್, ಇಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ 1 ಬೌಲ್ ಫ್ರೂಟ್ ವರ್ಕೌಟ್ ಹೋಗ್ಬಿಡ್ತಾರೆ. ನೋ, 1 ಬೌಲ್ ಫ್ರೂಟ್ ಎಷ್ಟು ಕ್ಯಾಲರಿ ಇರುತ್ತೆ ಅಲ್ಲ, ಒಂದ್ ದಿನಕ್ಕೆ 100 ಗ್ರಾಮ್ ಫ್ರೂಟ್ ಅಂದ್ರೆ ಒಂದು ಫ್ರೂಟ್ ತಗೋಬಹುದು. ಏನೋ ಒಂದು ಸೀಸನಲ್ ಫ್ರೂಟ್ ಇಲ್ಲ ಒಂದು ಸೀಸನಲ್ ಫ್ರೂಟ್ ಒಂದ್ ದಿನಕ್ಕೆ ತಗೊಂಡ್ರೆ ನಿಮ್ಗೇನ್ ನ್ಯೂಟ್ರಿಯೆಂಟ್ಸ್ ಬೇಕು ಅದು ಸಿಗತ್ತೆ. ಇನ್ನು ತರಕಾರಿಲಿ 400 ಗ್ರಾಮ್ ಬರ್ದಿದ್ದಾರೆ ವೆಜಿಟೇಬಲ್ಸ್. ಅದ್ರಲ್ಲೂ ಏನು ಒಂದೇ ತರಕಾರಿ ಇಲ್ಲ, ಕಲರ್ಫುಲ್ ವೆಜಿಟೇಬಲ್ಸ್. ಕಲರ್ಫುಲ್ ವೆಜಿಟೇಬಲ್ಸ್ ಏನಕ್ಕೆ ತಗೊಳ್ಬೇಕು ಅಂದ್ರೆ, ಈಗ ನಮ್ಮ ಗಟ್ ಮೈಕ್ರೋಬಯಾಮ್ ಅಂತ ಇರುತ್ತೆ. ನಮ್ದು ಗಟ್ಟಲ್ಲಿ ಡಿಫ್ರೆಂಟ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಒಳ್ಳೆ ಬ್ಯಾಕ್ಟೀರಿಯಾನು ಇರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾನು ಇರುತ್ತೆ. ಈ ಒಳ್ಳೆ ಬ್ಯಾಕ್ಟೀರಿಯಾ ಚೆನ್ನಾಗಿ ಬೆಳೆದ್ರೆ ಏನಾಗುತ್ತೆ, ಗಟ್ ಬ್ಯಾಕ್ಟೀರಿಯಾ ನಮ್ದು ಗಟ್ ಸ್ಟ್ರಾಂಗ್ ಆಗುತ್ತೆ. ಈ ಗಟ್ ಸ್ಟ್ರಾಂಗ್ ಆದ್ರೆ ಏನಾಗುತ್ತೆ, ಇಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ದು ಸರ್ಟನ್ ಬಿ ವಿಟಮಿನ್ಸ್, ಫೋಲೇಟು ಅದ್ರದ್ದೆಲ್ಲ ಸೆಕ್ರಿಷನ್ ಚೆನ್ನಾಗಾಗತ್ತೆ. ಆಮೇಲೆ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ, ನಿಮ್ಗೆ ಡೈಜೆಷನ್ ಇಶ್ಯೂ ಬರಲ್ಲ. ಆಮೇಲೆ ರಿವರ್ಸಿಂಗ್ ಏಜ್ ರಿವರ್ಸಿಂಗ್ ಕೂಡ ನಿಮ್ ಗಟ್ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲದಕ್ಕೂ ನಾವು ಏನ್ ಮಾಡ್ಬೇಕು, ಕಲರ್ಫುಲ್ ವೆಜಿಟೇಬಲ್ಸ್. ಈಗ ಒಬ್ಬೊಬ್ರು ಮಾಡ್ತಾರೆ, ಅವ್ರಿಗೆ ಬೆಂಡೆಕಾಯಿ ಇಷ್ಟ ಅಂತ ಪ್ರತಿ ವಾರ ಅಲ್ಲ, ಪ್ರತಿ ದಿನ ಬೆಂಡೆಕಾಯಿ ಇರುತ್ತೆ, ಇಲ್ಲ ಬೀಟ್ರೂಟ್ ಇರುತ್ತೆ. ಬೀಟ್ರೂಟ್ ಒಳ್ಳೇದು ನನಗೆ ಸ್ಕಿನ್ಗೆ, ಐರನ್, ಪ್ರತಿದಿನ ಬೀಟ್ರೂಟ್ ಇರುತ್ತೆ. ಇಲ್ಲ ಅಂದ್ರೆ ಪ್ರತಿದಿನ ಒಂದು ಟೊಮೆಟೊ ಗೊಜ್ಜು ಇರುತ್ತೆ. ಈ ತರ ದಯವಿಟ್ಟು ನಾವು ಈಟ್ ಅ ರೇನ್ಬೋ ಅಂತ ಹೇಳ್ತೀವಿ. ಮಕ್ಳಿಗೆ ಕೂಡ ಅದನ್ನ ಹೇಳ್ಕೊಡ್ತಾರೆ, ರೇನ್ಬೋ ಫುಡ್ ತಿನ್ಬೇಕು, ಈಟ್ ಅ ರೇನ್ಬೋ ಅಂತ ಹೇಳ್ಬಿಟ್ಟು. ಈಟ್ ಅ ರೇನ್ಬೋ ಅಂದ್ರೆ ನಾವು ಕಲರ್ಫುಲ್ ವೆಜಿಟೇಬಲ್ಸ್ ನ ತಿನ್ಬೇಕು. ಈಗ ಹಳದಿ, ಕೆಂಪು, ಪರ್ಪಲ್, ಈಗ ಬದನೆಕಾಯಿ ಪರ್ಪಲ್ ಬರುತ್ತೆ, ಆಮೇಲೆ ಹಳದಿ ಕಲರ್ ಬರುತ್ತೆ, ಹಸಿರು ಕಲರ್, ಈ ತರ. ಅದ್ರಲ್ಲೇ ನಾವು ದಿನಕ್ಕೆ 100 ಗ್ರಾಮ್ ಅಷ್ಟು ಸೊಪ್ಪು ತಗೋಬೇಕು. ಸೊಪ್ಪು ನಾನು ನಿಮ್ಗಾಗ್ಲೇ ಹೇಳ್ದೆ 1000 mg ಕ್ಯಾಲ್ಸಿಯಂ ರೀಚ್ ಆಗ್ಬೇಕು ನಾವು ಅಂತ ಹೇಳ್ಬಿಟ್ಟು. ಆದ್ರೆ ಸೊಪ್ಪಲ್ಲಿ ಕ್ಯಾಲ್ಸಿಯಮ್ಮು ಇರುತ್ತೆ, ಜೊತೆಗೆ ಐರನ್ ಕಂಟೆಂಟ್ ಕೂಡ ಇರುತ್ತೆ, ಫೋಲೇಟ್ ಇರುತ್ತೆ. ಸೊಪ್ಪುಗಳನ್ನ ತಗೊಂಡ್ರೆ ಸಿಕ್ಕಾಬಟ್ಟೆ ಒಳ್ಳೇದು. 100 ಗ್ರಾಮ್ ಅಷ್ಟು. ಮೇ ಬಿ ಈಗ ದಾಲಲ್ಲಿ ಸೊಪ್ಪು ಹಾಕ್ಬೋದು, ಇಲ್ಲ ಸೊಪ್ಪು ಪಲ್ಯನೇ ಸಪ್ರೇಟ್ ಮಾಡ್ಬೋದು, ಒಬ್ಬೊಬ್ರಿಗೆ ಅಭ್ಯಾಸ ಇರುತ್ತೆ. ಇಲ್ಲ ಅಂದ್ರೆ ಈಗ ನಾವು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಬಳಸಿದ್ರು ಅದು ಒಂದು ಕಂಟೆಂಟ್ ಆಗುತ್ತೆ. 100 ಗ್ರಾಮ್ ಅಷ್ಟು ಸೊಪ್ಪು. ಸೊಪ್ಪಲ್ಲಿ ಸ್ಪೆಷಲ್ ಕಂಟೆಂಟ್ ಒಂದು ಶುಗರ್ ಇರುತ್ತೆ, ಸಲ್ಫೋನೋವೋಸ್ ಅಂದ್ಬಿಟ್ಟು. ಸೊ ಅದೇನ್ ಮಾಡುತ್ತೆ, ನಮ್ಮ ಗಟ್ ಲೈನಿಂಗ್ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದು ಪ್ರೊಟೆಕ್ಟಿವ್ ಬ್ಯಾಕ್ಟೀರಿಯಾಗೆ ಅದೇ ಫುಡ್ ಆಗುತ್ತೆ. ಸೊ ಈ ವೆಜಿಟೇಬಲ್ಸ್ನ ನಾವು ಪ್ರೀಬಯೋಟಿಕ್ಸ್ ಅಂತೀವಿ. ಪ್ರೀಬಯೋಟಿಕ್ಸ್ ಅಂದರೆ ಫುಡ್ ಫಾರ್ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ಬಿಟ್ಟು, ಒಂದು ಒಳ್ಳೆ ಬ್ಯಾಕ್ಟೀರಿಯಾಗೆ ಅದೇ ಫುಡ್ಡು. ಈ ಪ್ರೋಬಯೋಟಿಕ್ ಅಂದರೆ ನಾವು ಗುಡ್ ಬ್ಯಾಕ್ಟೀರಿಯಾಸ್ ಅಂತ, ಅದು ನಮ್ಮ ಮೊಸರಲ್ಲಿ, ಮಜ್ಜಿಗೆಯಲ್ಲಿ, ಮತ್ತು ಫರ್ಮೆಂಟೆಡ್ ಫುಡ್ಸ್ ಅಂದರೆ ನಮ್ಮ ಇಡ್ಲಿ, ದೋಸೆಯಲ್ಲೆಲ್ಲ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅದು ಕೂಡ ನಮ್ಮ ಗಟ್ ಹೆಲ್ತ್ಗೆ ಒಳ್ಳೆಯದು. ಹಾಗೆಯೇ ಬೇಯಿಸಿದ ತರಕಾರಿ ಕೂಡ ಫುಡ್ ಫಾರ್ ಗುಡ್ ಬ್ಯಾಕ್ಟೀರಿಯಾಸ್. ಹಾಗೆ ಸೊ ಹೀಗೆ ನಾವು
ಪ್ರತಿಯೊಂದು ನ್ಯೂಟ್ರಿಯೆಂಟ್ಸು ಇದರಲ್ಲಿ ಕವರ್ ಆಗಿಬಿಡುತ್ತೆ. ಅದಕ್ಕೆ ನಾವು ಈಗ ರಾಗಿ ರೈಸು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ನಮ್ಮ ಸಮತೋಲನ ಆಹಾರ, ನಮ್ಮ ದಿನನಿತ್ಯ ಆಹಾರದಲ್ಲಿ ತರಕಾರಿ ಇದೆಯಾ, ಈಗ ನಾನು ಅರ್ಧ ಪ್ಲೇಟ್ ಫುಲ್ ಇಲ್ಲಿ ತರಕಾರಿ ಇದೆ, ಬಟ್ ಅಷ್ಟೊಂದು ಹೆಂಗಪ್ಪ ತಿನ್ನೋದು, ಶಾಕ್ ಆಗತ್ತಲ್ಲ. ಬಟ್ 2 ಕಪ್ಪು ಜಾಸ್ತಿ ಏನಿಲ್ಲ, 200 ಗ್ರಾಮ್, ಮಧ್ಯಾಹ್ನ 1 ಕಪ್ಪು, ರಾತ್ರಿ 1 ಕಪ್ಪು ತಿನ್ಬೋದಲ್ವಾ. ಆಮೇಲೆ ಒಂದು ದಿನಕ್ಕೆ 1 ಹಣ್ಣು ತಿನ್ಬೋದು ಈಸಿ. ಆಮೇಲೆ ಒಂದು ದಿನಕ್ಕೆ ಕಾಳುಗಳು ಒಂದು ಸ್ವಲ್ಪ ಕಾಳುಗಳು ತಿನ್ಬೋದು, ಒಂದೆರಡು ಸ್ಪೂನ್ ತುಪ್ಪ ತಗೋಬೋದಲ್ಲ. ಹೀಗೆ ವೆರೈಟಿ ಆಯ್ತು. ಈಗ ಬ್ಯಾಕ್ ಟು ನಿಮ್ಮ ಆನ್ಸರ್, ನೀವು ಇಡ್ಲಿ ಮತ್ತೆ ಪೋಹ ಅಂತ ಹೇಳಿದ್ರಿ. ಈಗ ಏನ್ ಕವರ್ ಮಾಡಿದ್ವಿ ಪೋಹದಲ್ಲಿ? ಲೈಕ್ ಅವಲಕ್ಕಿ ತಿಂದೆ ಅಂತ ಹೇಳಿದ್ರಿ, ಇಡ್ಲಿ ತಿಂದೆ ಅಂತ ಹೇಳಿದ್ರಿ, ರೈಸ್ ಕವರ್ ಮಾಡಿದ್ರಿ. ಈಗ ಬರೀ ಇಡ್ಲಿಲಿ ನಮ್ದು ನೀವು ಯೂಶಲಿ ಚಟ್ನಿಲಿ ತಿಂದಿರ್ತೀರಾ, ಇಲ್ಲ ಸಾಂಬಾರಲ್ಲಿ ತಿಂದಿರ್ತೀರಾ. ಸಾಂಬಾರ್ ಸ್ವಲ್ಪ ಗಟ್ಟಿಯಾಗಿದ್ದು ಅದ್ರಲ್ಲಿ ಚೆನ್ನಾಗಿ ತರಕಾರಿ ಇದ್ರೆ ತರಕಾರಿ ಹೋಗುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡುತ್ತೆ, ಒಂದೇ ನ್ಯೂಟ್ರಿಯೆಂಟ್ ಹೋಗ್ತಿರುತ್ತಲ್ಲ, ಇದೆಲ್ಲ ಮಿಸ್ ಮಾಡ್ಕೊಂತೀರಾ. ಏನ್ ಮಾಡ್ಬೋದು, ಇಡ್ಲಿ ಜೊತೆ ನಾವು ಸ್ವಲ್ಪ ಗಟ್ಟಿ ಸಾಂಬಾರ್ ತಿನ್ಬೋದು, ದಾಲ್ ಆಯ್ತು, ಸ್ವಲ್ಪ ತರಕಾರಿ, ಅದ್ರಲ್ಲಿ ನಾವು 1 ಪೀಸ್ ಕ್ಯಾರೆಟ್ 1 ಪೀಸ್ ಬೀನ್ಸ್ ಹೋಗಲ್ಲ, ಚೆನ್ನಾಗಿ ಒಂದಿಷ್ಟು ತರಕಾರಿ ತಗೊಂಡ್ರೆ ಆಯ್ತಲ್ಲ. ಮತ್ತೆ ಚಟ್ನಿ ಗುಡ್ ಫ್ಯಾಟ್ಸ್ ಇರತ್ತೆ, ಆಯ್ತು. ಸೊ ನಿಮ್ಗೆಲ್ಲ ಕವರ್ ಮಾಡ್ದಂಗೆ ಆಗತ್ತೆ ಆ ತರ. ಈಗ ನೀವು ಅವಲಕ್ಕಿ ಬಂದ್ರೆ, ನೀವು ಅವಲಕ್ಕಿ ತಿಂದೆ ಅಂತ ಹೇಳಿದ್ರಿ. ಸೊ ಅವಲಕ್ಕಿಗೆ ಬಂದ್ರೆ ಅದರಲ್ಲಿ ಕಡಲೆ ಬೀಜ ಇರುತ್ತೆ, ನಿಂಬೆಹಣ್ಣು ಇರುತ್ತೆ, ಬಟ್ ಆದ್ರೂ ಆದಷ್ಟು ತರಕಾರಿ ಅವಲಕ್ಕಿ ಮಾಡಿದ್ರು ಒಳ್ಳೇದು. ಇಲ್ಲಾಂದ್ರೆ ಅದ್ರ ಜೊತೆ ಒಂದು ಸಣ್ಣ ಬೌಲ್ ತರಕಾರಿ ತಗೊಂಡ್ರೆ, ಇಲ್ಲ ಮಧ್ಯಾಹ್ನಕ್ಕೆ ಮಾಡಿದ್ದೋ, ಇಲ್ಲಾಂದ್ರೆ ಜಸ್ಟ್ ಸಾಟೆಡೋ, ಇಲ್ಲಾಂದ್ರೆ ಒಂದು ಕ್ಯಾರೆಟು ಸೌತೆಕಾಯಿ ಈ ಥರ ತಗೊಂಡ್ರು ಒಳ್ಳೇದು. ಹೀಗೆ ಸ್ವಲ್ಪ ಈಗ ನೀವು ನಾನ್ ವೆಜಿಟೇರಿಯನ್ ಆದ್ರೆ ಕೂಡ ಅಲ್ಲಿ ಎಗ್ಸ್ ಇನ್ಕ್ಲೂಡ್ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ ಅಲ್ಲಿ. ಸೊ ವಿ ಆರ್ ಕವರಿಂಗ್ ಸೋ ಮೆನಿ ಥಿಂಗ್ಸ್. ಸೊ ರಿಮೆಂಬರ್, ಈಗ ಯಾವುದೇ ಒಂದು ನೀವು ಆಚೆ ತಿಂದ್ರು ಕೂಡ, ಮನೇಲಿ ತಿಂದ್ರು ಕೂಡ, ನೀವು ಏನೋ ಒಂದು ಪ್ಲೇಟ್ ಬಂತಂದ್ರೆ ಅದರಲ್ಲಿ ಏನ್ ಗ್ರೂಪ್ಸ್ ಇದೆ, ತರಕಾರಿ ಗ್ರೂಪ್ ಇದೆಯಾ, ಡನ್. ನಟ್ಸ್ ಅಂಡ್ ಸೀಡ್ಸ್ ಇದೆಯಾ, ಡನ್. ಮೊಸರು ಮಜ್ಜಿಗೆ ಇಲ್ಲಿ ನೋಡಿ 300 ml 1 ದಿನಕ್ಕೆ ಅಂತ ಇದೆ. ಮೊಸರು ಮಜ್ಜಿಗೆ, ಡೈರಿ, ಈಗ ಪನ್ನೀರ್ ತಗೊಂಡ್ರೆ ಡನ್. ಇಲ್ಲ ಅಂದ್ರೆ ನಿಮ್ಗೆ ಏನು ಸಿಕ್ಲಿಲ್ಲ, 1 ಗ್ಲಾಸ್ ಮಜ್ಜಿಗೆ ತಗೋಬೋದಲ್ವಾ. ಈಗ ಯೂಶಲಿ ಅವಲಕ್ಕಿ ಜೊತೆ ನಾವು ಮೊಸರು ತಗೊಂತೀವಲ್ಲ, ಸೊ ಅಲ್ಲಿ ನಮ್ದು ಡೈರಿ 1 ದಿನದ ಆಗತ್ತಲ್ಲ, ಹಾಗೆ. ಸೊ ಈ ತರ ನೀವು ಈಗೇನೋ ಒಂದು ಪ್ಲೇಟ್ ಆಚೆ ಹೋದ್ರೂ ಕೂಡ, ಈಗೇನೋ ಒಂದು ತಿಂತಿದ್ದೀರಾ ಅಂದ್ರೆ 2 ಪುಲ್ಕ, 1 ದಾಲ್, 1 ಪಲ್ಯ ಇದ್ರು ಓಕೆ, ಇಲ್ಲ ಸಬ್ಜಿ ಇದ್ರು ಓಕೆ, ಆಮೇಲೆ ಏನೋ ಒಂದು ಸಲಾಡ್, 1 ಗ್ಲಾಸ್ ಲಸ್ಸಿನೋ ಬಟರ್ ಮಿಲ್ಕೋ ತಗೊಂಡ್ರೆ ಇನ್ನು ಹೆಲ್ಪ್ಫುಲ್ ಅಲ್ಲ. ಹೆಲ್ಪ್ಫುಲ್ ಅಂದ್ರೆ ಕಂಪ್ಲೀಟ್ ಬ್ಯಾಲೆನ್ಸ್ ಕವರ್ ಆಗುತ್ತೆ. ನಿಮ್ದು ಅವತ್ತೊಂದು ದಿನದ ನ್ಯೂಟ್ರಿಷನ್, ಕ್ಯಾಲ್ಸಿಯಮ್ ನಿಮ್ಗೆಲ್ಲ ಬಂದ್ಬಿಡುತ್ತೆ. ಆಮೇಲೆ ಡೈಜೆಷನ್ ಈಸಿಯಾಗಿ ಆಗುತ್ತೆ ಅಲ್ಲ. ಮ್ಯಾಮ್, ಇನ್ನು ಅದೇ ರೀತಿ ಹಾಕಿ ಇವಾಗ ನಾನು ಒಬ್ಳೇ ಇರ್ತೀನಿ ಮನೆಯಲ್ಲಿ, ಓಕೆ, ವರ್ಕೌಟ್ ಹೋಗಿ ಆದ್ಮೇಲೆ ನನಗೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಂಡು ಬೇಕಾಗುತ್ತೆ ಫುಡ್ಡನ್ನ. ಇವಾಗ ಮಾರ್ನಿಂಗ್ ಆಗಿರ್ಲಿ, ನಾನು ಮಾರ್ನಿಂಗು ಆಫ್ಟರ್ನೂನ್, ಇವಾಗ ಮಾರ್ನಿಂಗ್ ಹೋದ್ನಿ ಅಂದ್ರೆ ಸಂಜೆನೇ ಬರಬೇಕಾಗುತ್ತೆ. ಇವಾಗ ಸಂಜೆ ಬಂದ ತಕ್ಷಣ ನಾನು ಮಾರ್ನಿಂಗ್ದು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಆಮೇಲೆ ಆಫ್ಟರ್ನೂನ್ದು ಕೂಡ ನಾನು ತಗೊಂಡು ಹೋಗ್ಬೇಕು, ಆಮೇಲೆ ನೈಟು ಕೂಡ ನಾನು ಬಂದ್ ಮಾಡ್ಕೋಬೇಕಾಗುತ್ತೆ. ಈ ತರ ಎಷ್ಟೋ ಹೆಣ್ಮಕ್ಳು ಕೂಡ ಬಂದು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಮನೆಯಲ್ಲೇನೆ ಕೂಡ ಎಷ್ಟೋ ಫ್ಯಾಟ್ ಆಗಿರ್ತಾರೆ, ಅವ್ರಿಗೂ ಕೂಡ ಡಯಟ್ ಫಾಲೋ ಅಪ್ ಮಾಡಬೇಕು, ನಾನು ಚೆನ್ನಾಗಿ ಕಾಣಬೇಕು ಅನ್ನೋದು ಇದ್ದೇ ಇರುತ್ತೆ. ಈ ತರ ಸಿಂಪಲ್ ಆಗಿರುವ ಆ ತರ ಎಲ್ಲ ಹೆಣ್ಮಕ್ಳಿಗೆ ಯಾವ ತರ ನೀವು ಡಯಟ್ ನ ಪ್ರಿಫರ್ ಮಾಡ್ತೀರಾ ಮಾರ್ನಿಂಗ್ ಸಿಂಪಲ್ ಆಗಿ? ಇವಾಗ ಆಲ್ಮೋಸ್ಟ್ ಜನ ಓಟ್ಸ್ ಕೂಡ ಹೇಳ್ತಾ ಇರ್ತಾರೆ, ಓಟ್ಸ್ ಆಗಿರ್ಲಿ, ಯಾವ ತರ ಡಯಟ್ ನ ಫಾಲೋ ಅಪ್ ಮಾಡ್ಬೇಕಾಗುತ್ತೆ, ಮತ್ತೆ ಯಾವ ತರ ಫುಡ್ ನಾವು ಕ್ಯಾರಿ ಮಾಡ್ಬೇಕಾಗುತ್ತೆ ಇದನ್ನ? ಓಕೆ, ಒಂದು ಬಂದು ಬೇಸಿಕ್ಸ್ ನಮ್ಮ ಸಮತೋಲನ ಆಹಾರ, ಅದು ರೂಲ್ಸ್ ನ ನೀವು ನೆನ್ಪಿಟ್ಕೊಬೇಕು, ಅದು ಒಂದು. ಇನ್ನೊಂದು ಬಂದು ನೀವೀಗ ಏನ್ ಕಲ್ಚರಲ್ ಬಂದಿರ್ತಾರೆ. ಈಗ ನನ್ಗೆ ಬಂದು ನಾನು ರೆಗ್ಯುಲರ್ ಆಗಿ ಸೌತ್ ಇಂಡಿಯನ್ ಇಡ್ಲಿ ದೋಸೆ ಇದನ್ನ ತಿನ್ಕೊಂಡು ಬಂದಿರೋರ್ಗೆ ಡೈಲಿ ಓಟ್ಸ್ ತಿನ್ನು ಅಂದ್ರೆ ನಾನು 1 ವಾರ ತಿಂದ್ಬಿಟ್ಟು ಬಿಟ್ಬಿಡ್ತೀನಿ. ಸೊ ಅದು ಸಸ್ಟೈನೇಬಲ್ ಆಗಿರ್ಬೇಕು. ಏನೇ ಒಂದು ಡಯಟ್ ನಾನು ತಗೊಂತೀನಿ ಅಂದ್ರೆ ಒಂದು ಲಾಂಗ್ ಟರ್ಮ್ ಅಲ್ಲಿ ಫಾಲೋ ಮಾಡೋ ಅಂತ ಡಯಟ್ ಇರಬೇಕು. ಸೊ ಅದ್ರಲ್ಲಿ ಬಂದು ಎಸ್ಪೆಷಲಿ ಈಗ ವರ್ಕಿಂಗ್ ವಿಮೆನ್ಸ್ಗೆನೆ ತಗೊಳ್ಳೋಣ. ಏನ್ ಮಾಡ್ಬೋದು ಅಂದ್ರೆ, ಈಗ ಅವ್ರು ಏನ್ ಮಾಡೋದು, 1 hour ಟೈಮ್ ಕೊಡ್ಬೇಕು. ಹಿಂದಿನ ದಿನ ಕಾಳನ್ನ ನೆನ್ಸೋದು, ಮೊಟ್ಟೆ ಬೇಯಿಸ್ಕೊಳ್ಳೋದು, ಆಮೇಲೆ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡ್ಬಿಡೋದು. ನೆಕ್ಸ್ಟ್ ದಿನ ಬೆಳಿಗ್ಗೆ ಏನೇನ್ ತಿಂಡಿ ಮಾಡ್ಬೋದು, ಕಾಳು, ಬಾಯ್ಲ್ಡ್ ಎಗ್ ಆಯ್ತಲ್ಲ, ಅಲ್ಲಿ ಪ್ರೋಟೀನ್, ಬ್ರೇಕ್ಫಾಸ್ಟ್ ಮುಗೀತು, ತರಕಾರಿ ಇರುತ್ತೆ. ಇಮೇಲೆ ಈಗ ಮನೇಲಿ ಅವ್ರೊಬ್ರೇ ಇರಲ್ಲ, ವರ್ಕಿಂಗ್ ವಿಮೆನ್ ಅಂದ್ರೆ ಮಕ್ಳಿರ್ತಾರೆ, ಹಸ್ಬೆಂಡ್ ಇರ್ತಾರೆ, ದೇ ವಿಲ್ ನಾಟ್ ಈಟ್ ಓನ್ಲಿ ಇದು ಅಲ್ವಾ, ಇದನ್ನು ಕೊಡಿ, ಅದನ್ನು ನ್ಯೂಟ್ರಿಯೆಂಟ್ಸ್ ಆಗತ್ತೆ, ಆಯ್ತಾ. ಅದ್ರ ಜೊತೆಗೆ ನೀವು ಇಡ್ಲಿ ಮಾಡಿರ್ತೀರಾ, ಅದ್ರಲ್ಲಿ ನೀವು ತಗೋಬೋದಲ್ಲ, ಸೀರಿಯಲ್ ಪೋರ್ಷನ್ ಕವರ್ ಮಾಡ್ಬೋದಲ್ಲ. ಸೊ ಆತರ ಮನೇಲಿ ಏನ್ ತಿಂಡಿ ಮಾಡ್ತೀರಾ ಅದು, ಇದು ಒಂಚೂರು, ಆಮೇಲೆ ತರಕಾರಿ. ಇನ್ನು ಮಧ್ಯಾಹ್ನಕ್ಕೆ ರಾತ್ರಿಗೆ ಎಲ್ಲ ಮೇಕ್ ಶೋರ್ ದಾಲ್ ಇರಬೇಕು, ಆಮೇಲೆ ಮಜ್ಜಿಗೆ ಕಂಪಲ್ಸರಿ, ಮೊಸರು ಮಜ್ಜಿಗೆ ಮನೇಲಿ ಸ್ಟಾಕ್ ಇರಬೇಕು, ಫ್ರೆಶ್ ಮಜ್ಜಿಗೆ ಮಾಡಿ ಇಟ್ಕೊಂಡ್ಬಿಡಿ.
ಸೊ ಮಜ್ಜಿಗೆ ಮಾಡಿ ಇಟ್ಕೊಂಡ್ರೆ ಆಯ್ತು, ಕಾಳು ಬೇಯಿಸಿನೇ ಇಟ್ಬಿಟ್ರೆ ಇನ್ನ ಈಸಿ ಅಲ್ಲ, ಜಸ್ಟ್ ಒಗ್ಗರಣೆ ಹಾಕೊಂಡ್ಬಿಡ್ಬೋದು. ಈ ತರ ಮಾಡ್ಬೋದು. ಆಮೇಲೆ ತರಕಾರಿನ ಹೆಚ್ಚಿಟ್ರೆ ಹೆಂಗೆ, ಇನ್ ಕೇಸ್ ನೀವು ಸಲಾಡ್ನ ಇಷ್ಟಪಡೋರು, ನಿಮ್ಗೆ ಡೈಜೆಷನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಸಲಾಡ್ಸ್ ಆರಾಮಾಗಿ ಸೌತೆಕಾಯಿ ಅರ್ಧ ನಿಮ್ಗೆ ಏನು ಮಾಡಕ್ ಕಷ್ಟ ಆಯ್ತು ಅಂದ್ರೆ ಅರ್ಧ ಕ್ಯಾರೆಟ್ ಅರ್ಧ ಸೌತೆಕಾಯಿ ತಿನ್ಕೊಂಡ್ಬಿಡ್ಬೋದಲ್ವಾ. ಹೌದು ಮೇಡಮ್. ಇನ್ನು ಏನಂತ ಅಂದ್ರೆ ಈ ತರ ಈಗಿನ ಒಂದ್ ಸ್ವಲ್ಪ ಜೆನ್ಜಿ ಗರ್ಲ್ಸ್ ಇರ್ತಾರಲ್ವಾ, ಆ ತರ ಹೆಣ್ಮಕ್ಳು ಏನ್ ಮಾಡ್ತಾರೆ, ಅಯ್ಯೋ ಡೈಲಿ ತರಕಾರಿನೇ ತಿನ್ಬೇಕಾ, ಅಯ್ಯೋ ಡೈಲಿ ಮೊಳಕೆ ಕಾಳೆ ಈ ತರಾನೇ ತಿನ್ಬೇಕಾ, ಇದಕ್ಕಿಂತ ಬೆಟರ್ ಡಯಟ್ ಅಂದ್ರೆ ಒಬ್ಬೊಬ್ರು ಹೆಂಗಂತ ಅಂದ್ರೆ ತಿನ್ನಕ್ಕೂ ಇಷ್ಟ, ಒಂದ್ ಹೊಟ್ಟೆಗೂ ಹೆಲ್ಪ್ಫುಲ್ ಆಗ್ಬೇಕು, ಒಂದ್ ರುಚಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೇಕು. ಈ ತರ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ, ಯಾವ ತರ ಡಯಟ್ ನ ಕೊಡ್ತೀರಾ? ಅವ್ರಿಗೆ ಆಕ್ಚುಲಿ ಹೆಣ್ಮಕ್ಳಿಗೆ ಸ್ವಲ್ಪ ಏನೇ ಅಂದ್ರೆ ಎಸ್ಪೆಷಲಿ ಟೀನೇಜ್ ಇಂದ ಒಂದು 13 ಸ್ಟಾರ್ಟ್ ಆಗ್ತಿದ್ದಂಗೆನೆ ಅವ್ರಿಗೆ ಅಪೀಲಿಂಗ್ ತುಂಬಾ ಇಷ್ಟ ಆಗುತ್ತೆ. ನೀವು ಫ್ಯಾನ್ಸಿಯಾಗಿ ಪ್ರೆಸೆಂಟ್ ಮಾಡ್ಬೇಕು. ಏನೇ ರಾಗಿ ಮುದ್ದೆ ಕೊಟ್ರು ಸ್ವಲ್ಪ ಫ್ಯಾನ್ಸಿ ಆಗಿದ್ರೆ ದೇ ವಿಲ್ ಈಟ್. ಈಗ ಸೇ ಫಾರ್ ಎಕ್ಸಾಂಪಲ್ ಅವ್ರಿಗೆ ಜಸ್ಟ್ ಒಂದು ಸಾಂಬಾರ್ ಒಳಗೆ ಸ್ಮಾಲ್ ಟೈನಿ ಬಾಲ್ಸ್ ಹಾಕಿ ಫೋರ್ಕ್ ಹಾಕಿ ಕೊಟ್ರೆ ತಿನ್ಲಿಲ್ಲ ಅಂದ್ರೆ ಕೇಳಿ, ಸೊಪ್ಪು ಸಾರು ಫೋರ್ಕ್ ಹಾಕಿ ಕೊಟ್ರೆ ತಿಂತಾರೆ. ಆಮೇಲೆ ನೀವು ಸಲಾಡ್ ತರಕಾರಿ ತಿನ್ಬೇಕು, ಏನ್ ಮಾಡ್ತೀರಾ, ಸ್ವಲ್ಪ ಬೇಯಿಸಿದ ಪೀನಟ್ಸ್ ಮತ್ತೆ ಕಲರ್ಫುಲ್ ಡಿಫ್ರೆಂಟ್, ಈಗ ಕ್ಯಾರೆಟ್ ಇರ್ಬೋದು, ಬೇಬಿ ಕಾರ್ನ್ ಇರ್ಬೋದು, ಇಲ್ಲ ಸ್ವೀಟ್ ಕಾರ್ನ್ ಇರ್ಬೋದು, ಬೇಯಿಸಿದ ಕಡಲೆ ಬೀಜ, ಪೊಮೊಗ್ರಾನೆಟು, ಈ ತರ ಡಿಫ್ರೆಂಟ್ ಕಲರ್ಫುಲ್ ಕೊಟ್ರೆ ಇಟ್ ಈಸ್ ಅಗೇನ್ ಅಪೀಲಿಂಗ್. ಆಮೇಲೆ ಇನ್ನ ಚಪಾತಿ ಬಂದ್ರೆ ನೀವು ಚಪಾತಿನ ಪಿಜ್ಜಾ ಟೈಪ್ ಅಲ್ಲೂ ಮಾಡ್ಬೋದು, ರೋಲ್ಸ್ ಮಾಡ್ಬೋದು. ಆದಷ್ಟು ನೀವು ಏನೇ ಫ್ಯಾನ್ಸಿ ಮಾಡಿ ಸ್ವಲ್ಪ ಈಗ ನಮ್ಮ ಇಂಡಿಯನ್ ಮದರ್ಸ್ಗೆ, ನಮ್ಮ ತಾಯಿಯಂದಿರಿಗೆ ಹೇಳ್ಕೊಡೋದೇ ಬೇಡ, ಯಾವ್ದಾದ್ರೂ ರೀತಿ ಮಿಕ್ಸಿ ಮಾಡಾದ್ರೂ ಅವರು ಕೊಟ್ಟು ಬಿಡ್ತಾರೆ. ನಿಮಗ್ ಗೊತ್ತು ಪಾಲಕ್ ಪೂರಿ ಅಂತ ಎಲ್ಲ ಕಂಡಿಡ್ಬಿಟ್ಟಿದಾರಲ್ಲ, ಈಗ ಹಾಗೇನೆ ಮೇಥಿ ಪರಾಟ ಮಾಡ್ಬೋದು, ಈಗ ಮೆಂತ್ಯಾನ ಅದಕ್ಕೆ ಹಾಕ್ಬೋದು, ಇಲ್ಲ ಪಾಲಕ್ ಗ್ರೀನ್ ಚಪಾತಿ ಮಾಡ್ಬೋದು, ಬೀಟ್ರೂಟ್ ಚಪಾತಿ ಮಾಡ್ಬೋದು. ಜಸ್ಟ್ ಅಲ್ಟಿಮೇಟ್ಲಿ ಅದು ಲುಕ್ ಚೆನ್ನಾಗಿರ್ಬೇಕು, ಅವ್ರಿಗೆ ರುಚಿನೂ ಇರಬೇಕು, ಜೊತೆಗೆ ಕಲರ್ಫುಲ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಆಗಬೇಕು. ಸೊ ಆ ಥರ ಒಂದು ಐಡಿಯಾಸ್ನ ಯೂಸ್ ಮಾಡಿಕೊಂಡು, ಮತ್ತೆ ಈಗಿನ ಜೆನ್ಸಿಗಳಿಗೆ ಸ್ವಲ್ಪ ಫ್ಯಾನ್ಸಿ ಗ್ಲಾಸಸ್ಸು, ಫ್ಯಾನ್ಸಿ ಪ್ಲೇಟ್ಸು, ಸೊ ನೀವು ಆ ಥರ ಫ್ಯಾನ್ಸಿ ಪ್ಲೇಟ್ಸು, ಗ್ಲಾಸಸ್ಸು ಮತ್ತೆ ಶೇಪ್ಸು ಎಲ್ಲ ಚೇಂಜ್ ಮಾಡಿದ್ರು ಕೂಡ ದೇ ವಿಲ್ ಎಕ್ಸೆಪ್ಟ್ ಫಾರ್ ಶ್ಯೂರ್. ಮೇಡಮ್, ಇನ್ನು ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ, ಇವಾಗ ಅವರಿಗೆ ದಿನಕ್ಕೆ ಇಷ್ಟು ನೀರು ಕುಡಿಬೇಕು ಅನ್ನೋದು ಇದೇ ಇರುತ್ತೆ. ಮಿನಿಮಮ್ ಒಂದ್ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕಾಗತ್ತೆ, ಮತ್ತೆ ಯಾವ ಟೈಮಲ್ಲಿ ಯಾವಾಗ ಕುಡಿಬೇಕಾಗತ್ತೆ? ಓಕೆ, ಸೊ ಒಂದು ನೀರಿಗೆ ಬಂದು ಒಂದು ಕ್ಯಾಲ್ಕುಲೇಷನ್ ಇದೆ. ನಾವು ಆ ಕ್ಯಾಲ್ಕುಲೇಷನ್ಗೆ ಮುಂಚೆ ಒಂದಷ್ಟು ಡಿಸ್ಕಷನ್ ಮಾಡೋಣ. ಯಾವುದೇ ಮನುಷ್ಯಂಗೆ, ಈಗ ನಮ್ಗಾದ್ರೂ ನಿಮ್ಗಾದ್ರೂ ನಿಂತ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡೆಲ್ಲ ಆಗಲ್ಲ. ಆಮೇಲೆ ನಾವು ಸ್ವೆಟ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸ್ಪೋರ್ಟ್ಸ್ ಪರ್ಸನ್ ಎಷ್ಟು ಸ್ವೆಟ್ ಆಗ್ತಿದ್ದಾರೆ, ಆಮೇಲೆ ವೆದರ್ ಹೆಂಗಿದೆ, ಆಮೇಲೆ ಅವ್ರದ್ದು ಯೂರಿನ್ ಔಟ್ಪುಟ್ಟು ಎಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ಸಿಂಪಲ್ ಸೊಲ್ಯೂಷನ್ನು ನಿಮ್ಮದು ಯೂರಿನ್ ಕಲರ್ ಚೆಕ್ ಮಾಡ್ಕೋಬೇಕಾಗತ್ತೆ. ಯೂರಿನ್ ಕಲರ್ ಸ್ವಲ್ಪ ಈಗ ಕೇಸರಿ ಹಳದಿ ಇರಬಾರ್ದು, ಸ್ಟ್ರಾಂಗ್ ಕಲರ್ಸ್ ಇರಬಾರ್ದು, ಪೇಲ್ ಯೆಲ್ಲೋ, ಲೈಟ್ ಯೆಲ್ಲೋ, ಇಲ್ಲಾಂದ್ರೆ ಕ್ರಿಸ್ಟಲ್ ಕ್ಲಿಯರ್ ಇದ್ರೆ ನೀವು ಹೈಡ್ರೇಟ್ ಆಗಿದ್ದೀರಾ ಅಂತ. ಸ್ವಲ್ಪ ಎಲ್ಲೋ ಇಷ್ಟು ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ನಾನು ಡಿಹೈಡ್ರೇಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಅದೊಂದು ಸಿಂಪಲ್ ಸೊಲ್ಯೂಷನ್. ಇನ್ನೊಂದು ಬಂದು, ಈಗ ನಮ್ಮ ಡಿಹೈಡ್ರೇಷನ್ ನೀರಿಗೆ ತಗೊಂಡ್ರೆ ಎಷ್ಟೊಂದು ಜನಕ್ಕೆ BP ಜಾಸ್ತಿ ಆಗೋದೇ ಡಿಹೈಡ್ರೇಷನ್ ಇಂದ, ತಲೆನೋವು ಬರೋದು ಡಿಹೈಡ್ರೇಷನ್ ಇಂದ. ಆಮೇಲೆ ಈಗ ಎಷ್ಟೋ ವರ್ಕೌಟ್ ಮಾಡ್ತಿರ್ತಾರೆ, ಬಾಡಿ ಪೇನ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಕಾಫ್ ಮಸಲ್ ಪೇನ್ಸ್ ಬರುತ್ತೆ, ಸೋರ್ನೆಸ್ ಬರುತ್ತೆ, ಇದೂನು ಡಿಹೈಡ್ರೇಷನ್ ಇಂದಾನೆ. ಅದಕ್ಕೆ ಒಂದು ಮನುಷ್ಯನ್ಗೆ ಅವ್ರ ವೆಯ್ಟ್ ತಕ್ಕಂಗೆ ನೀರು ತಗೋಬೇಕು. ಅದ್ರ ಮೇಲೆ ನೀವೇನಾದ್ರೂ 1 hour ವರ್ಕೌಟ್ ಮಾಡ್ತಿದ್ರೆ ಪ್ಲಸ್ 500 ml, 2 hours ವರ್ಕೌಟ್ ಮಾಡ್ತಿದ್ರೆ ಆ 2 hours ಸ್ವಲ್ಪ ಎಲೆಕ್ಟ್ರೋಲೈಟ್ಸ್ ಅಂದ್ರೆ ಸಾಲ್ಟ್, ಶುಗರು, ಲೆಮನ್ ಜ್ಯೂಸು, ಈ ತರದನ್ನ ಒಂದು ಎಲೆಕ್ಟ್ರೋಲೈಟ್ ಕಾಂಬಿನೇಷನ್ ಅಲ್ಲಿ ನೀವು ಬಳಸ್ಕೊಬಹುದು, ತಗೋಬೇಕಾಗತ್ತೆ. ಈಗ ಬಂದು ಜನರಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಹೇಳ್ಕೊಡ್ತೀನಿ, ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಈಗ ಸೇ ಫಾರ್ ಎಕ್ಸಾಂಪಲ್ ನನ್ನ ವೇಟ್ 55 kg ಇದೆ ಅಂತ ಹೇಳಿ, 55 kg 1 kgಗೆ ನಾವು 25ರಿಂದ 35 ml ವರೆಗೂ ಹಾಕೊಬಹುದು. ಈಗ ಸೇ ಫಾರ್ ಎಕ್ಸಾಂಪಲ್ 30 ml ಅಂತಾನೆ ಹಾಕೊಳ್ಳೋಣ. 55 × 30 ml ಇಲ್ಲ 35 ml, ಒಂದು ಹತ್ತತ್ರ 2200 ಅಂದ್ರೆ 2.1 ಲೀಟರ್ಸ್ ವರೆಗೂ ನಂದು ನೀರು ತಗೋಬೇಕು ಒಂದ್ ದಿನಕ್ಕೆ. ಇದಲ್ದೇನೆ ವೆದರ್ಗೆ ಸ್ವೆಟ್ ಆದ್ರೆ, ನಾನು ವರ್ಕೌಟ್ ಮಾಡಿದ್ರೆ, ಜೊತೆಗೆ ನಂದು ಯೂರಿನ್ ಕಲರ್ ನೋಡಿ ನಾನು ಡಿಸೈಡ್ ಮಾಡ್ಕೊಬಹುದು. ಸೊ ಇದೆಲ್ಲ ಅಂದ್ರೆ ಈಗ ನೀವೇನೋ ನಾಳೆ ವರ್ಕೌಟ್ ಮಾಡ್ತಿರ್ತೀರಾ, ನಾಳೆ ಎಲ್ಲೋ ಆಚೆ ಟ್ರಾವೆಲ್ ಇದೆ ಅಂದ್ರೆ ಹಿಂದಿನ ದಿನ ನೀವು ಅಷ್ಟು ಗುಡ್ ಅಮೌಂಟ್ ಆಫ್ ವಾಟರ್ ತಗೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ದಿನ ತಲೆನೋವು ಬರುತ್ತೆ, ವರ್ಕೌಟ್ ಅಲ್ಲಿ ಪೇನು ಬರುತ್ತೆ. ಸೊ ನೀವು ವರ್ಕೌಟ್ ಮಾಡಾದ್ಮೇಲೆ ತಗೊಳ್ಳೋದಕ್ಕಿಂತ ಹಿಂದಿನ ದಿನ ಪ್ರಿಪೇರ್ ಆಗಿರ್ಬೇಕು. ಮತ್ತೆ ಪ್ರತಿದಿನ ನೀವು ಇಷ್ಟು ನೀರ್ ತಗೋಬೇಕು ಅಂತ ನಿಮಗ್ ಗೊತ್ತಿರ್ಬೇಕು. ನಿಮ್ ವೇಟ್ಗೆ ನಾನು ಹೇಳ್ಕೊಟ್ಟೆ ಅಲ್ಲ, ಆ ತರ ನಿಮ್ ವೇಟ್ಗೆ ಇಷ್ಟು ನೀರ್ ತಗೋಬೇಕು. ಜೊತೆಗೆ ನಿಮ್ ಯೂರಿನ್ ಕಲರ್ ಚೆಕ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಎಸ್ ಮ್ಯಾಮ್, ಇನ್ನು ಅದೇ ರೀತಿಯಾಗಿ ಎಷ್ಟೋ ಜನ ಫುಡ್ ಹಂಗೆ ತಿಂತಾ ಇರ್ತಾರೆ, ಬಟ್
ಎಷ್ಟು ಪರ್ಸೆಂಟೇಜ್ ಆಫ್ ನಾವು ಪ್ರೋಟೀನ್ ತಿನ್ಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ಕಾರ್ಬೋಹೈಡ್ರೇಟ್ ತಿನ್ಬೇಕು ಅನ್ನೋದು ಗೊತ್ತಿರಲ್ಲ. ಅಂಥವ್ರೆಲ್ಲ ಯಾವ ತರ ಪ್ರೋಟೀನ್ ತಿನ್ಬೇಕಾಗುತ್ತೆ, ಮತ್ತೆ ಕಾರ್ಬೋಹೈಡ್ರೇಟ್ ಎಷ್ಟೆಷ್ಟು ಪರ್ಸೆಂಟೇಜ್ ಇರ್ಬೇಕಾಗುತ್ತೆ ಒಂದ್ ದಿನಕ್ಕೆ ತಿನ್ಬೇಕಾದ್ರೆ? ಓಕೆ, ಇದಕ್ಕೆ ಬಂದು ನಾವು ಸ್ಪೆಸಿಫಿಕ್ ಹೇಳ್ತೀವಿ. ಯಾಕಂದರೆ ಈಗ ವಯಸ್ಸಾದವ್ರಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ವರ್ಕೌಟ್ ಮಾಡೋರಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ಮಕ್ಳುಗಳಿಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ, ಈಗ ನಮ್ಮ ಅಡಲ್ಟ್ಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ಒಂದು ಬಂದು ಕ್ಯಾಲರಿ ಬಂದು ನಮ್ಮ ಹೆಣ್ಮಕ್ಳಿಗೆ ಅಡಲ್ಟ್ಗೆ 1600 2000 ಕ್ಯಾಲರಿವರೆಗೂ ಕ್ಯಾಲರಿ ತಗೋಬಹುದು. ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಪ್ರಕಾರ 1 kgಗೆ 0.8 ಗ್ರಾಮ್ ಪ್ರೋಟೀನ್ ತಗೋಬೇಕು ಅಂತ. ಹೆಚ್ಚು ಕಮ್ಮಿ 45 50 ಗ್ರಾಮ್ ಪ್ರೋಟೀನ್ ವರೆಗೂ ತಗೋಬೇಕು. ಆ ಥರ ಪ್ರೋಟೀನ್ ಬಂದು. ಇನ್ನು ಕಾರ್ಬೋಹೈಡ್ರೇಟ್ ಬಂದು ಒಂದು 200 220 ಗ್ರಾಮು. ಏನಾದರೂ ನೀವು ಡಯಾಬಿಟೀಸ್ ಇದ್ರಿ ಅದರಲ್ಲೂ ಕಾರ್ಬೋಹೈಡ್ರೇಟ್ ಯಾವ್ದು ಕಾರ್ಬೋಹೈಡ್ರೇಟ್ ಬೇಕು ಅದನ್ನ ತಗೊಳ್ಬೇಕು. ಜೊತೆಗೆ ನಾವು ಅಮೌಂಟ್ನ ಚೇಂಜ್ ಮಾಡ್ತೀವಿ, ಅಂದರೆ ಡಿಸೀಸ್ ಸ್ಪೆಸಿಫಿಕ್. ಈಗ ಇನ್ ಜನರಲ್ ಆಗಿ ನಮ್ಮ ಬಾಡಿ ರನ್ ಆಗೋದಕ್ಕೆ 0.8 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ತಗೋಬೇಕಾಗತ್ತೆ. ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಯೂಶಲಿ ನಮ್ಮ ವಿಮೆನ್ಗೆ ಹೇಳ್ಬೇಕಂದ್ರೆ ಒಂದು 45 55 ಗ್ರಾಮ್ ವರೆಗೂ, ಡಿಪೆಂಡಿಂಗ್ ಅಪಾನ್ ಯುವರ್ ವರ್ಕೌಟ್. ಈಗ ನೀವು ಎಕ್ಸ್ಟ್ರಾ ವರ್ಕೌಟ್ ಮಾಡಿದ್ರೆ ಒಂದು ಎಕ್ಸ್ಟ್ರಾ ನಿಮಗೆ ಸ್ಟ್ರೇನಿಯಸ್ ಕೆಲಸ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆಗ್ಬೋದು, ಆ ಥರ. ಓಕೆ ಮೇಡಮ್, ಇನ್ನು ಎಷ್ಟೋ ಜನ ಹೆಣ್ಮಕ್ಳಾಗಿರ್ಲಿ, ಅವ್ರಿಗೆ ಹೇರ್ ಫಾಲ್ ಆಗೋದಾಗಿರ್ಲಿ, ಡ್ರೈ ಸ್ಕಿನ್ ಆಗೋದಾಗಿರ್ಲಿ, ಈಗ ಕಣ್ ಕೆಳಗಡೆ ಕಪ್ಪಾಗೋದಾಗಿರ್ಲಿ, ಎಷ್ಟೋ ಜನಕ್ಕೆ ಆಗ್ತಾ ಇರುತ್ತೆ. ಒಂದ್ ಕಡೆ ಹೇಳ್ತಾರೆ ಓಕೆ ಅವ್ರ ದೇಹದಲ್ಲಿರುವ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ, ಒಂದು ಫುಡ್ ಪ್ರಾಬ್ಲಮ್ಮು ಆಗ್ತಾ ಇದೆ. ಇದಕ್ಕೆ ಮೇನ್ಲಿ ಕಾರಣ ಏನು ಮೇಡಮ್? ಹಾಗೆ ಅವ್ರು ಯಾವ ತರ ಫುಡ್ ಅನ್ನ ತಗೋಬೇಕಾಗುತ್ತೆ? ಓಕೆ, ದಟ್ಸ್ ಅ ವೆರಿ ಗುಡ್ ಕ್ವೆಶನ್ ಅಂಕಿತಾ. ವೆರಿ ಕಾಮನ್ ಆಗಿಬಿಟ್ಟಿದೆ. ನಮ್ಮ ಕ್ಲಿನಿಕಲ್ಲಂತೂ 10 ಜನದಲ್ಲಿ 8 ಜನಕ್ಕೆ ಇದೇ ಪ್ರಾಬ್ಲಮ್ ಇದೆ. ನಾವು ಬ್ಲಡ್ ರಿಪೋರ್ಟ್ ಟೆಸ್ಟ್ ಮಾಡಿದ್ರೆ ಅವ್ರದ್ದು ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ. ಒಂದೊಂದ್ಸಲ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಅಯನ್ ಲೆವೆಲ್ಸು, ಅಯನ್ ಸ್ಟೋರ್ಸ್ ಕಮ್ಮಿ ಇರುತ್ತೆ. ಯೂಶಲಿ ಏನು ಮಾಡ್ತೀವಿ ನಾವು ಬ್ಲಡ್ ಟೆಸ್ಟ್ ಮಾಡುವಾಗ, ಅಯ್ಯೋ ಹಿಮೋಗ್ಲೋಬಿನ್ ಚೆಕ್ ಮಾಡೋಣ, ಅಯ್ಯೋ ನಾನು ಅನೆಮಿಕ್ ಇಲ್ಲ ಅಂದ್ಕೊಂಡ್ಬಿಡ್ತೀವಿ. ಹಂಗೆ ಮಾಡಬಾರ್ದು. ಯೂಶಲಿ ಇದಕ್ಕೆ ಫಸ್ಟ್ ಥಿಂಗ್ ಏನಂದರೆ, ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ಹಿಮೋಗ್ಲೋಬಿನ್ ಜೊತೆಗೆ ನಾವು ಫೆರಿಟಿನ್ ಅಂತೀವಿ. ಫೆರಿಟಿನ್ ಅಂದರೆ ಐರನ್ ಸ್ಟೋರ್ಸು. ನಮ್ಮ ಅಯನ್ ಸ್ಟೋರ್ ಆಗುತ್ತೆ ನಮ್ಮ ಲಿವರ್, ಸ್ಪ್ಲೀನ್, ಬೋನ್ ಮ್ಯಾರೋದಲ್ಲಿ. ಆ ಸ್ಟೋರ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಫಸ್ಟ್ ನಮಗೆ ಇಂಡಿಕೇಶನ್ನೇ ಫೆರಿಟಿನ್ ಕಮ್ಮಿ ಆದರೆ ನಮ್ದು ಐರನ್ ಸ್ಟೋರ್ಸ್ ಕಮ್ಮಿ ಇದೆ ಅಂತ. ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ ಇದು ಕಮ್ಮಿ ಇರುತ್ತೆ. ಸೊ ಈ ಥರ ಅಯನ್ ಸ್ಟೋರ್ಸ್ ಕಮ್ಮಿ ಇದೆಯಾ ಅಂತ ಒಂದು ನೋಡ್ಕೊಬೇಕು. ಇನ್ನೊಂದು ಬಂದು ನಮ್ಮದು ದಿನ ಸಿಂಪ್ಟಮ್ಸ್ ನೋಡ್ಕೊಳ್ಳಿ. ಒಂದೊಂದ್ಸಲ ತುಂಬ ಸುಸ್ತಾಗತ್ತೆ, ಆಮೇಲಿಂದ ಹೇರ್ ಫಾಲ್ ಸಿವಿಯರ್ ಇರುತ್ತೆ, ಆಮೇಲೆ ನಿಮಗೆ ಎಕ್ಸಸೈಸ್ ಮಾಡಿದ್ರೆ ಎಕ್ಸ್ಟ್ರೀಮ್ ಟಯರ್ಡ್ನೆಸ್ಸು, ಒಂದೊಂದ್ಸಲ ತುಂಬ ನಿದ್ದೆ ಬರುತ್ತೆ, ಒಂದೊಂದ್ಸಲ ನಿದ್ದೆನೇ ಬರಲ್ಲ, ಆಮೇಲೆ ನೇಲ್ ಬ್ರೇಕ್ ಆಗೋದು, ಆಮೇಲೆ ನಿಮಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗೋದು, ಇದೆಲ್ಲ ನೀವು ಹೇಳಿದ್ರಲ್ಲ. ಸೊ ಆ ಥರನೇ ಸಿಂಪ್ಟಮ್ಸ್, ಅದು ಒಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇನ್ ಕೇಸ್ ಈ ಥರ ನಿಮ್ಗೆ ಬ್ಲಡ್ ರಿಪೋರ್ಟ್ ಅಲ್ಲಿ ಇದೆ, ನಿಮ್ಗೆ ಅಯನ್ ಡಿಫಿಷಿಯನ್ಸಿ ಅನೇಮಿಯಾ ಇದೆ, ಅದಕ್ಕೆ ಏನು ಮಾಡ್ಬೋದು? ಫಸ್ಟ್ ಸ್ಟೆಪ್ ಏನು ಮಾಡ್ಬೇಕಂದ್ರೆ ಡಿವಾರ್ಮ್ ಮಾಡ್ಕೊಬೇಕು. ನೀವು ಚಿಕ್ಕದ್ರಲ್ಲಿ ನೆನಪಿದ್ಯಾ, ಸ್ಕೂಲ್ಗೆ ಹೋಗುವಾಗ ಹುಳದ ಮಾತ್ರೆ ಕೊಡೋರು, ನೆನಪಿದೆ ಅಲ್ಲ? ಹುಳದ ಮಾತ್ರೆ ಕೊಡೋರು. ಈಗ ನಾವು ದೊಡ್ಡವ್ರಿಗಲ್ಲ, ಅದು ಬರೀ ಮಕ್ಳಿಗೆ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ದೊಡ್ಡವ್ರು ಆಚೆ ತಿನ್ನೋದು ಕಾಮನ್ ಆಗ್ಬಿಟ್ಟಿದೆ. ಅದ್ರಲ್ಲೂ ಬೆಂಗಳೂರಲ್ಲಿ ಕೇಳ್ಬೇಕಾ, ಆಚೆ ಫುಡ್ ಜಾಸ್ತಿ ಅಲ್ಲ, ಆಮೇಲೆ ಬೇಕ್ರಿಗಳು ಜಾಸ್ತಿ ಆಗಿದೆ. ಸೊ ಆ ಬೇಕ್ರಿ ಫುಡ್ ನಾನು ಇನಿಷಿಯಲಿ ಡಿಸ್ಕಷನ್ ಅಲ್ಲಿ ಹೇಳಿದೆ, ಗುಡ್ ಬ್ಯಾಕ್ಟೀರಿಯಾ ಏನ್ ತಿಂದ್ರೆ ಗ್ರೋ ಆಗತ್ತೆ ಅಂತ. ಹಾಗೆ ಬ್ಯಾಡ್ ಬ್ಯಾಕ್ಟೀರಿಯಾ ಸ್ವೀಟ್ಸ್, ಬೇಕರಿ ಫುಡ್ಸ್ ಅಲ್ಲಿ ಗ್ರೋ ಆಗತ್ತೆ. ಅದ್ರಲ್ಲಿ ಬಂದು ನಾವು ಹುಳದ ಮಾತ್ರೆ ತಗೊಳ್ಬೇಕಾಗುತ್ತೆ. ಡಿವಾರ್ಮಿಂಗ್ ಅಂತ ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ಬಿಟ್ಟು ಎನಿ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗತ್ತೆ. ಫಸ್ಟ್ ಆ ಪ್ರೋಸೆಸ್ ಏಜ್ ಸ್ಪೆಸಿಫಿಕ್ ಇರುತ್ತೆ. ಮಕ್ಳಿಗಾದ್ರೆ ಸಿರಪ್ಸ್, ದೊಡ್ಡವ್ರಿಗಾದ್ರೆ ಡಿಪೆಂಡಿಂಗ್ ಅಪಾನ್ ದೇರ್ ಏಜ್ ದೇ ವಿಲ್ ಪ್ರೊವೈಡ್. ಆ ಹುಳದ ಮಾತ್ರೆ 6 ತಿಂಗಳಿಗೆ ಒಂದು ಕಂಪಲ್ಸರಿ ದೊಡ್ಡವರು ತಗೊಳ್ಬೇಕಾಗುತ್ತೆ. ಅಂದ್ರೆ ಈ ಟೇಪ್ ವರ್ಮ್, ಈ ಥರ ವರ್ಮ್ ಇನ್ಫೆಸ್ಟೇಷನ್ ಆದರೆ ಏನಾಗುತ್ತೆ, ನಮಗೆ ಬಾಡಿಗೆ ಐರನ್ ಹಿಡಿಯಲ್ಲ. ಅದು ಒಂದು. ಸೊ ಫಸ್ಟ್ ಬಂದು ಡಿವರ್ಮ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ಏನಂದರೆ, ನಾವು ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗ್ಲಿ, ಐರನ್ ಫುಡ್ ತಗೊಳ್ಳೋದಾಗ್ಲಿ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಇದೆ. ಈಗ ಏನಾಗುತ್ತೆ ಅಂದರೆ, ಈಗ ನಿಮ್ಮ ಬಾಡಿಲಿ ಏನೋ ಒಂದು ಗ್ಯಾಸ್ಟ್ರೈಟಿಸು, ಸಿವಿಯರ್ ಇನ್ಫ್ಲಮೇಷನ್ ಆಗಿದೆ, ಇಲ್ಲ ಎಕ್ಸೆಸಿವ್ ಎಕ್ಸಸೈಸ್ ಮಾಡಿದ್ರೆ ನಿಮಗೆ ಸಿವಿಯರ್ ಬಾಡಿ ಪೇನ್ ಇರುತ್ತೆ, ಆಗಲೂ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಜ್ವರ ಬಂದಾಗ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಈ ಥರ ಒಂದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಬಾಡಿಲಿ ಇನ್ಫ್ಲಮೇಷನ್ ರೇಟ್ಸು ಅಂದರೆ ನಾವೇನು ಜಾಸ್ತಿ ಆಗುತ್ತೆ. ಸೊ ಇನ್ಫ್ಲಮೇಷನ್ ಇದ್ದಾಗ್ಲೂ ನಾವು ಹೆಪಾಸಿಡನ್ ಅಂತ ಕರಿತೀವಿ. ಅದು ಬಂದು ಹಾರ್ಮೋನು, ಅದು ಜಾಸ್ತಿ ಸೆಕ್ರೀಟ್ ಆಗಿಬಿಡುತ್ತೆ. ಅದು ಕರೆಕ್ಟಾಗಿ ಸೆಕ್ರೀಟ್ ಆದರೆ ಏನಂದರೆ
ಅದೇನ್ ಮಾಡುತ್ತೆ, ನಮ್ಮ ಐರನ್ ನ ಸ್ಟೋರ್ಸ್ ಇಂದ ತಗೊಂಡು ಬಾಡಿಗೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಆ ಲೆವೆಲ್ಸ್ ಇನ್ಫ್ಲಮೇಷನ್ ಟೈಮಲ್ಲಿ ಜಾಸ್ತಿ ಆದ್ರೆ ನಿಮ್ ಬಾಡಿ ಆಗ್ಲೂ ಸಹ ಐರನ್ ಹಿಡಿಯಲ್ಲ. ಸೊ ಒಂದು ಡಿವಾರ್ಮ್, ಒಂದು ಇನ್ಫ್ಲಮೇಷನ್ ರೇಟ್ ನೋಡ್ಕೊಳ್ಬೇಕು. ನೆಕ್ಸ್ಟ್ ಬಂದು ನಾವು ಅದನ್ನ ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ಆಹಾರ. ಮೆಡಿಸನ್ ಬಂದು ಅಫ್ಕೋರ್ಸ್ ನಿಮ್ಗೆ ಐರನ್ ಟ್ಯಾಬ್ಲೆಟ್, ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಸಿಗತ್ತೆ. ಆಹಾರದಲ್ಲಿ ಅದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ? ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಒಂದೊಂದು ಟ್ಯಾಬ್ಲೆಟ್ ಏನಾಗುತ್ತೆ, ಐರನ್ ಟ್ಯಾಬ್ಲೆಟ್ಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಐರನ್ ಟ್ಯಾಬ್ಲೆಟ್ ನ ನೀವು ಎಂಟಿ ಸ್ಟಮಕ್ ಅಲ್ಲಿ ತಗೊಂಡ್ರೆ, ಖಾಲಿ ಹೊಟ್ಟೆಲ್ ತಗೊಂಡ್ರು ಒಂಥರ ವಾಮಿಟಿಂಗ್ ಸೆನ್ಸೇಷನ್, ಒಂಥರ ಅನ್ಕಂಫರ್ಟ್ ಫೀಲಿಂಗ್. ಈಗ ಟ್ರಾವೆಲ್ ಸಿಕ್ನೆಸ್ ಅಲ್ಲಿ ನಿಮ್ಗೆ ಟ್ರಾವೆಲ್ ಮಾಡುವಾಗ ಒಬ್ಬೊಬ್ಬರಿಗೆ ಸಿವಿಯರ್ ಟ್ರಾವೆಲ್ ಸಿಕ್ನೆಸ್ ಇರುತ್ತೆ, ವಾಮಿಟಿಂಗ್ ಸೆನ್ಸೇಷನ್, ಆ ಫೀಲಿಂಗ್ ಇರುತ್ತೆ. ಮತ್ತೆ ಏನೋ ಒಂಥರ ಸಮಾಧಾನ ಇಲ್ಲ, ಆ ತರ ಫೀಲಿಂಗ್ ಇರುತ್ತೆ, ಕಾನ್ಸ್ಟಿಪೇಷನ್ ಬರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಬ್ಲೆಟ್ ಅಲ್ಲಿ, ಒಂದೊಂದು ಸಿರಪ್ ಅಲ್ಲಿ ಇರುತ್ತೆ. ಮತ್ತೆ ಯಾವ ಏಜ್ನವ್ರು ತಗೋಬೇಕಾಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೌದು ಹೌದು. ಲೈಕ್ ಎಲ್ಲರಿಗೂ ಕೂಡ ಒಂದೇ ಟ್ಯಾಬ್ಲೆಟ್ ಇಲ್ಲ, ಡಿಫ್ರೆಂಟ್ MG ಬರುತ್ತೆ. ನಾನು ಅದನ್ನ ಹೇಳ್ತೀನಿ. ಸೊ ಹೆಂಗೆ ಅಂದ್ರೆ, ಈಗ ಗೌರ್ಮೆಂಟ್ ಕೂಡ, ನಮ್ಮ ಗೌರ್ಮೆಂಟ್ ಒಂದು ಪ್ರೋಗ್ರಾಮ್ ಇದೆ, RSBK ಅಂತ ಹೇಳ್ಬಿಟ್ಟು, ರಾಷ್ಟ್ರೀಯ ಬಾಲ ಸ್ವಚ್ಛ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು, ಅಂದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರ್ ದ ಫ್ಲಾಗ್ಶಿಪ್ ಆಫ್ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲಾ ಗೌರ್ಮೆಂಟ್ ಸ್ಕೂಲಲ್ಲಿ ಕೂಡ ಗ್ರೇಡ್ 1 ಇಂದ 5 ವರೆಗೆ ಅವರು ಐರನ್ ಟ್ಯಾಬ್ಲೆಟ್ಸ್, ಒಂದು ಪಿಂಕ್ ಟ್ಯಾಬ್ಲೆಟ್ ಅಂತ ಕೊಡ್ತಿದ್ದಾರೆ ವಾರಕ್ಕೆ ಒಂದು. ಪುನಃ ಗ್ರೇಡ್ 6 ಇಂದ 10 ವರೆಗೆ ಬ್ಲೂ ಟ್ಯಾಬ್ಲೆಟ್ ವಾರಕ್ಕೆ ಒಂದು, ಅದು ಐರನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್. ಸೊ ಸಣ್ಣ ಮಕ್ಕಳಿಗೆ 40 mg ಕೊಡ್ತಿದ್ದಾರೆ, ದೊಡ್ಡ ಮಕ್ಕಳಿಗೆ 100 mg ಆ ತರ ಕೊಡ್ತಾ ಇದ್ದಾರೆ. ಸೊ ಅದನ್ನ ನೀವು ಕೇಳಿದ್ರಲ್ಲ ಎಷ್ಟು mg ವೇರಿಯೇಷನ್ ಅಂತ, ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲಾ ಮಕ್ಳಿಗೂ ಐರನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ವಾರಕ್ಕೆ ಒಂದ್ಸಲ ಈಗಾಗ್ಲೇ ಕೊಡ್ತಿದ್ದಾರೆ. ಸೊ ನಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ದಯವಿಟ್ಟು ಪೇರೆಂಟ್ಸ್ ಮತ್ತೆ ನಮ್ಮ ಸ್ಕೂಲ್ ಅವರು ಕೂಡ ಅದ್ರ ಬಗ್ಗೆ ಇನಿಷಿಯೇಟಿವ್ ತಗೋಬೇಕು. ಹಾಗೇನೆ ನಾನು ಡಿವಾರ್ಮ್ ಅಂತ ಹೇಳಿದೆ, ಐರನ್ ಅಬ್ಸಾರ್ಬ್ ಆಗಲ್ಲ ಅಂತ. ಸೊ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೂಡ ಐರನ್ ಟ್ಯಾಬ್ಲೆಟ್ಸ್ ಜೊತೆಗೆ ಡಿವರ್ಮಿಂಗ್ ಟ್ಯಾಬ್ಲೆಟ್ಸ್ ವರ್ಷಕ್ಕೆ 2 ಸಲ, ಒಂದು ಫೆಬ್ರವರಿಲಿ, ಒಂದು ಆಗಸ್ಟ್ ಅಲ್ಲಿ, ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಕೂಡ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೊಡ್ತಿದ್ದಾರೆ. 400 mg ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಸೊ ಅವರು ಫೋಲಿಕ್ ಐರನ್ ಟ್ಯಾಬ್ಲೆಟ್, ಡಿವರ್ಮ್ ಟ್ಯಾಬ್ಲೆಟ್ ನಮ್ಮ ಗೌರ್ಮೆಂಟ್ ಮಕ್ಕಳಿಗೆ ಹೋಗ್ತಿದೆ, ಬಟ್ ನಮ್ಮ ಪ್ರೈವೇಟ್ ಮಕ್ಕಳಿಗೆ ಹೋಗ್ತಿಲ್ಲ. ಅದು ಒಂದು ತಗೋಬೇಕು ಮೇಡಮ್. ಅದೇ ರೀತಿಯಾಗಿ ಏನಂತ ಅಂದ್ರೆ, ಇವಾಗ ಫಿಟ್ನೆಸ್ಸಿಗೆ ಹೋಗ್ತಾರೆ, ವರ್ಕೌಟಿಗೆ ಹೋಗ್ತಾರೆ, ಎಷ್ಟೋ ಜನ ಟ್ರೈನರು ಕೂಡ ಪ್ರೋಟೀನ್ ತಗೊಳ್ಳಿ, ನೀವು ಬೇಗ ವೆಯ್ಟ್ ಲಾಸ್ ಆಗ್ತೀರಾ, ನಿಮ್ಮ ಮಸಲ್ಸ್ ಬಿಲ್ಡ್ ಆಗುತ್ತೆ ಅಂತ ಸಜೆಸ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಕೂಡ, ಅಯ್ಯೋ ನಾನು ಬೇಗ ವೆಯ್ಟ್ ಲಾಸ್ ಆಗಬೇಕು ಅನ್ನೋದಕ್ಕೆ ಯಾವ್ದ್ಯಾವುದೋ ಇಂಜೆಕ್ಷನ್ ತಗೊಳ್ತಾರೆ, ಪ್ರೋಟೀನ್ ತಗೊಳ್ತಾರೆ, ಫುಡ್ ತಿಂತಿರ್ತಾರೆ ಯಾವ್ದ್ಯಾವುದೋ. ಇದಕ್ಕೆಲ್ಲ ಏನ್ ಹೇಳ್ತೀರಾ? ಮತ್ತೆ ಆ ತರ ತಗೋಬೇಕಾ ಅಥವಾ ತಗೋಬಾರ್ದಾ? ಅದರಿಂದ ಏನಾದ್ರೂ ಮತ್ತೆ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಆಗುತ್ತಾ? ಹೌದು, ಅದು ವೆರಿ ಗುಡ್ ಕ್ವೆಶನ್. ಇಂಜೆಕ್ಷನ್ಸ್ ಎಲ್ಲ ಈಗ ಕಾಮನ್ ಬಂದ್ಬಿಟ್ಟಿದೆ. ಯೂಶಲಿ ಅದು ಡಯಾಬಿಟೀಸ್ ಇಂಜೆಕ್ಷನ್, ಬಟ್ ವೆಯ್ಟ್ ಲಾಸ್ಗೆನೆ ಇಂಪ್ಲಿಮೆಂಟ್ ಮಾಡ್ಕೊಂತಿದ್ದಾರೆ. ಸೊ ಅದು ಬಂದು ಒಂದು ಒಜಂಪಿಕ್ ಆಚೆ, ಇಲ್ಲಿ ಬಂದು ಮುಂಜಾರೋ ಅಂತ ಹೇಳ್ಬಿಟ್ಟು ಆ ಇಂಜೆಕ್ಷನ್ಸ್ ಚಾಲು ಇಲ್ಲಿ ಇದೆ. ಬಟ್ ಒಂದೇನಂದ್ರೆ, ಈಗ ನೀವು ಪ್ರೋಟೀನ್ ಪೌಡರ್ ಕೂಡ ಹೇಳಿದ್ರಿ, ಈಗ ವೆಯ್ಟ್ ಲಾಸ್ಗೆ ಪ್ರೋಟೀನ್ ಪೌಡರ್ ತಗೊಬೇಕು ಅಂತ, ಜಿಮ್ ಹೋದ್ರೆ ಪ್ರೋಟೀನ್ ಪೌಡರ್ ತಗೊಬೇಕು, ಇದೊಂದು ಮಿಸ್ಕನ್ಸೆಪ್ಷನ್ ಇದ್ದೇ ಇದೆ. ಸೊ ವೆಯ್ಟ್ ಲಾಸು, ಪ್ರೋಟೀನು, ಇದೆಲ್ಲ ಒಂದು ಮಿಸ್ಕನ್ಸೆಪ್ಷನ್ಸ್ ಇದೆ. ಆದರೆ ಅಲ್ಟಿಮೇಟ್ಲಿ ಈಗ ನೀವು ಬಂದು ಈಗ ಜಿಮ್ಮಿಗೆ ಹೋಗ್ತಿದ್ದೀರಾ, ನಿಮ್ಗೆ ಇಷ್ಟು ನ್ಯೂಟ್ರಿಯೆಂಟ್ಸ್ ಬೇಕು. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇಷ್ಟು ಸಮತೋಲನ, ನೀವು ಬ್ಯಾಲೆನ್ಸ್ ನ್ಯೂಟ್ರಿಷನ್ ತಗೊಂತಿದ್ರೆ ಓಕೆ. ಇನ್ ಎಕ್ಸ್ಟ್ರಾ ಪ್ರೋಟೀನ್ ಬೇಕಂದ್ರೆ ನೀವೇನಾದ್ರೂ ವೆಜಿಟೇರಿಯನ್ ಆಗಲಿ, ನಾನ್ ವೆಜಿಟೇರಿಯನ್ ಆಗಲಿ, ಎಕ್ಸ್ಟ್ರಾ ಪ್ರೋಟೀನ್ ಅಂದ್ರೆ ನೀವು ತಿನ್ನಕ್ಕೆ ಚೆನ್ನಾಗಿ ಅಗಿಯಕ್ಕೆ ಬರುತ್ತೆ, ಡೈಜೆಷನ್ ಮಾಡ್ಕೊಳಕ್ ಬರುತ್ತೆ ಅಂದ್ರೆ, ನಮ್ಮ ಆಹಾರದಲ್ಲೇ ಆರಾಮಾಗಿ ನಾವು ರೀಚ್ ಆಗ್ಬೋದು. ಹೇಗೆ ಅಂದ್ರೆ, ನಿಮ್ದು ಎಗ್ ವೈಟ್ಸ್, ಫುಲ್ 3 ಎಗ್ ವೈಟ್ಸ್ ತೊಗೊಬೋದು, ಕಾಳುಗಳು ತೊಗೊಬೋದು, ಮಜ್ಜಿಗೆ, ಮೊಸರು, ದಾಲ್ ತೊಗೊಬೋದು, ನಮ್ಮ ಚಿಕನ್ನು, ಫಿಶು, ಅವುಗಳು ಇದೆ. ಎಲ್ಲ ಸೇರಿಸಿದ್ರು ವೆಜಿಟೇರಿಯನ್ ಅಲ್ಲೇ ನಾವು 50 ರಿಂದ 65 ಗ್ರಾಮ್ ಪ್ರೋಟೀನ್ ರೀಚ್ ಆಗ್ಬೋದು. ನಾನ್ ವೆಜ್ ಅಲ್ಲಂತೂ ಬೇಗನೆ ರೀಚ್ ಆಗ್ಬಿಡ್ತೀವಿ. ಒಂದು 2-3 ಪೀಸ್ಗೆನೆ ನಾವು 24 ಗ್ರಾಮು 30 ಗ್ರಾಮ್ ರೀಚೇ ಆಗ್ಬಿಡ್ತೀವಿ. ಸೊ ತುಂಬಾನೇ ಈಸಿ, ಆರಾಮಾಗಿ. ಅದ್ರಲ್ಲೂ ಈಗ ಪ್ರೋಟೀನ್ ಪೌಡರ್ ಬಂದು ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ ನೀವು ಹೇಳ್ತಿದ್ರಿ. ಅದ್ರಲ್ಲಿ ಮೇನ್ ಸೈಡ್ ಎಫೆಕ್ಟ್ಸ್ ಏನಂದ್ರೆ, ಒಂದೊಂದು ಬ್ರ್ಯಾಂಡ್ಗಳು ತುಂಬಾನೇ ಚೆನ್ನಾಗಿದೆ, ಪ್ರೋಟೀನ್ ಬ್ರ್ಯಾಂಡ್ಗಳು ಇಲ್ಲ ಅಂತ ಇಲ್ಲ, ಬ್ರ್ಯಾಂಡ್ಗಳು ಚೆನ್ನಾಗಿದೆ, ಆದ್ರೆ ಚೆನ್ನಾಗಿರೋ ಬ್ರ್ಯಾಂಡ್ಗಳು ತುಂಬಾ ಕಮ್ಮಿ. ಯಾಕೆ ಅಂದ್ರೆ, ಎಲ್ಲಾ ಬ್ರ್ಯಾಂಡ್ಗಳು ಪ್ರೋಟೀನ್ ಪೌಡರ್ ಅಲ್ಲಿ ಹೆವಿ ಮೆಟಲ್ ಟಾಕ್ಸಿಸಿಟಿ ಇರುತ್ತೆ. ಅಂದ್ರೆ ಆ ಪ್ರೋಟೀನ್ ಮಾಡೋ
ಪ್ರೊಸೆಸಿಂಗ್ ಅಲ್ಲಿ ಮೆಟಲ್ಸ್ ಬಂದ್ಬಿಡತ್ತೆ. ಅದೊಂದು ಮೆಟಲ್ ಹೆವಿ ಮೆಟಲ್ ಟಾಕ್ಸಿಸಿಟಿ ಆಗ್ಬಿಡುತ್ತೆ. ಮತ್ತೆ ಅದರಲ್ಲಿ ಎಷ್ಟೋ ಪ್ರೋಟೀನ್ ಅಲ್ಲಿ ಶುಗರ್ ಅಂತ ಬರ್ದಿರಲ್ಲ, ಬಟ್ ಶುಗರ್ದು ಡಿಫ್ರೆಂಟ್ ನೇಮ್ ಇರುತ್ತೆ. ನಾವು ಅನ್ನೋಯಿಂಗ್ಲಿ ಪ್ರೋಟೀನ್ ಅಷ್ಟು ಟೇಸ್ಟಿ ಇರಲ್ಲ, ಅದಕ್ಕೆ ಆ್ಯಡ್ ಮಾಡಲೇಬೇಕಾಗತ್ತೆ ಶುಗರ್ನ. ಅದು ಟೇಸ್ಟ್ ಶುಗರ್ ಈಸ್ ಅ ಫುಡ್ ಫಾರ್ ಬ್ಯಾಡ್ ಬ್ಯಾಕ್ಟೀರಿಯಾ. ಗಟ್ ಹೆಲ್ತ್ ಸ್ಪಾಯ್ಲ್ ಆಗೇ ಬಿಡುತ್ತೆ. ಆಮೇಲೆ ಎಷ್ಟು ನೀವು ಕೇಳಿರ್ಬೋದು, ಪ್ರೋಟೀನ್ ಪೌಡರ್ ರೆಗ್ಯುಲರ್ ಆಗಿ ತಗೊಳ್ಳೋರಿಗೆ ಗಟ್ ಇಶ್ಯೂಸು, ಗ್ಯಾಸ್ಟ್ರೈಟಿಸ್ ಇಶ್ಯೂ, ಹೇರ್ ಫಾಲ್ ಇಶ್ಯೂ ಇದೆಲ್ಲ ವೆರಿ ಕಾಮನ್ ಸೈಡ್ ಎಫೆಕ್ಟ್ಸ್ ಆಗಿಬಿಟ್ಟಿದೆ. ಸೊ ಅದು ಒಂದು. ಅಲ್ಲ, ನಿಮ್ಮ ಪ್ರಕಾರ ಮ್ಯಾಮ್ ಅದನ್ನ ತಗೋಬೇಕಾ ಅಥವಾ ತಗೋಬಾರ್ದಾ? ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಇವಾಗ ವರ್ಕೌಟಿಗೆ ಹೋಗ್ತಾ ಇರ್ತಾರಲ್ವಾ, ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾರ್ನಿಂಗ್ ಹೋಗ್ಬೇಕಾದ್ರೆ ಓಕೆ ಪ್ರೋಟೀನ್ ಪೌಡರ್ನ ನೀರಲ್ಲಿ ಹಾಕೊಂಡು ಮಾಡಿದ್ರೆ, ಶೇಕ್ ಮಾಡ್ಕೊಂಡು ಕುಡಿದ್ರೆ ಓಕೆ ಹಸಿವಾಗಲ್ಲ, ಆಮೇಲೆ ಮಧ್ಯಾಹ್ನ ತನಕ ನಾವು ಊಟ ಮಾಡೋಂಗಿಲ್ಲ, ಆಮೇಲೆ ಆರಾಮಾಗಿ ನಾವು ಮಸಲ್ಸ್ ಬಿಲ್ಡ್ ಆಗುತ್ತೆ ಅನ್ನೋ ಆ ಕಲ್ಪನೆಯಲ್ಲಿ ಇರ್ತಾರೆ. ಒಬ್ಬೊಬ್ರು ಸರಿಯಾದ ಕಲ್ಪನೆ ಇರುತ್ತೆ, ಒಬ್ಬರು ತಪ್ಪು ಕಲ್ಪನೆ ಇರುತ್ತೆ. ಅದಕ್ಕೆ ಏನ್ ಹೇಳ್ತೀರಾ? ಅದು ಒಳ್ಳೇದ ಅಥವಾ ರಾಂಗ್, ಅಥವಾ ಏನಾದ್ರೂ ಅದನ್ನ ತಗೋಬೇಕಾ ಅಥವಾ ತಗೋಬಾರ್ದಾ ನಿಮ್ಮ ಪ್ರಕಾರ? ಒಂದ್ ಅಂದ್ರೆ ಒಳ್ಳೆ ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಈಗ ನೀವು ವರ್ಕಿಂಗ್ ವಿಮೆನ್ ಇರುತ್ತೆ, ಕಾಲೇಜ್ ಹುಡುಗಿ, ಎಲ್ಲೋ PG ಇರ್ತೀರಾ, ನಿಮ್ಗೆ ಪೇರೆಂಟ್ಸ್ ಇಲ್ಲ, ಕುಕ್ ಮಾಡಕ್ಕಲ್ಲ, ಕಿಚನ್ ಇಲ್ಲ ಅಂದೋ ಟೈಮಲ್ಲಿ ನೀವು ಪೌಡರ್ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಅದು ಒಳ್ಳೆ ಬ್ರ್ಯಾಂಡ್ ಇರಬೇಕು. ಜೊತೆಗೆ ಆ ಪೌಡರ್ ಒಂದರಲ್ಲೇ ನಿಮ್ಗೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಕ್ಕಲ್ಲ, ಬೇರೆದನ್ನು ತಗೊಳ್ಬೇಕಾಗತ್ತೆ ಒಂದು. ಇನ್ನೊಂದು ಬಂದು ನಿಮಗೆ ಎಷ್ಟು ತಗೋಬೇಕು ಅನ್ನೋದೊಂದು ಪರಿಜ್ಞಾನ ಇರಲೇಬೇಕು. ಆಮೇಲೆ ಯಾವ ಬ್ರ್ಯಾಂಡ್ ತಗೋಬೇಕು ಅದ್ರದ್ದು ಇರಬೇಕು. ಆಮೇಲೆ ಅದು ಡೈಜೆಷನ್ ಪ್ರೋಸೆಸ್ಸು ಎಲ್ಲ. ಆಮೇಲೆ ಈಗ ಅದರಲ್ಲಿ ಅಷ್ಟು ಕ್ಯಾಲರಿ ಅಂತ ಇರುತ್ತೆ, ಅದ್ರ ಜೊತೆಗೆ ಇನ್ನೇನಾದ್ರೂ ತಿನ್ಬೇಕಾ, ಆಮೇಲೆ ನೀವು ವರ್ಕೌಟ್ ಮುಂಚೆ ತಗೊಳ್ಬೇಕಾ, ವರ್ಕೌಟ್ ಆದ್ಮೇಲೆ ತಗೋಬೇಕಾ, ಎಷ್ಟು ಗ್ರಾಮ್ ತಗೋಬೇಕು, ದಿನಕ್ಕೆ ನಾವು ಅದ್ರ ಜೊತೆ ಬೇರೆ ಏನಾದ್ರೂ ಡಿಫ್ರೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ತಗೋಬೇಕಾ, ಇದ್ರದ್ದೆಲ್ಲಾನು ನಿಮ್ಗೆ ಅರಿವು ಇರಬೇಕಾಗುತ್ತೆ. ಅಂದ್ರೆ ಇವಾಗ ಏನಂದ್ರೆ ನಾವು ಫುಡ್ ಅಲ್ಲೂ ಅಚೀವ್ ಮಾಡ್ಬೋದು, ಪ್ರೋಟೀನ್ ಪೌಡರ್ ಅಲ್ಲೂ ಕೂಡ ನಾವು ಅಚೀವ್ ಮಾಡ್ಬೋದು. ಬಟ್ ಯು ಶುಡ್ ನೋ ವಾಟ್ ಇಸ್ ಸೇಫ್. ಲಿಮಿಟ್ಸ್ ಇದೆ ಅದಕ್ಕೆ. ಇನ್ನೊಂದು ಡೌಟು, ಒಬ್ಬೊಬ್ರು ಹೇಳ್ತಾರೆ ಇವಾಗ ಪ್ರೋಟೀನ್ ಪೌಡರ್ ತಗೊಂಡ್ರೆ ನಮ್ಮ ಮಸಲ್ಸ್ ಬಿಲ್ಡ್ ಆಗುತ್ತೆ, ನಮ್ಮ ಮಸಲ್ಸ್ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ 6 ಪ್ಯಾಕ್ಸ್ ಬರುತ್ತೆ ಅನ್ನೋದಿರ್ತಾರೆ. ಅದೇ ಮನೆ ಊಟ ತಿಂದ್ರೆ ಬರಲ್ಲ, ಮಸಲ್ಸ್ ಬಿಲ್ಡ್ ಆಗಲ್ಲ, ಇಂಜೆಕ್ಷನ್ಸು ಆ ತರ ತಗೊಂಡ್ರೆ ಮಾತ್ರ ಬಿಲ್ಡ್ ಆಗುತ್ತೆ ಅನ್ನೋದು ಹೇಳ್ತಿರ್ತಾರೆ. ನಿಮ್ಮ ಪ್ರಕಾರ ಮನೆ ಊಟ ತಿಂದ್ರೂ ಕೂಡ ನಮ್ಮ ಮಸಲ್ಸ್ ಚೆನ್ನಾಗಿ ಬಿಲ್ಡ್ ಆಗುತ್ತಾ ಅಥವಾ ಪ್ರೋಟೀನ್ ತಗೊಂಡ್ರೇನೆ ಆಗುತ್ತಾ? ಇದು ಅದಕ್ಕಿಂತ ಫಸ್ಟ್ ನೀವು ಎಕ್ಸರ್ಸೈಸ್ ಮಾಡಿದ್ರೇನೆ ಮಸಲ್ ಬಿಲ್ಡ್ ಆಗೋದು. ಎಕ್ಸರ್ಸೈಸ್ ಹೌದು. ಆಮೇಲೆ ಎಕ್ಸರ್ಸೈಸ್ಗೆ ಅಕಂಪನಿ ಆಗಿ ನಮ್ಮ ಡಯಟ್ ಬೇಕಾಗುತ್ತೆ. ಈಗ ಪ್ರೋಟೀನ್ ಒಂದೇ ನ್ಯೂಟ್ರಿಯೆಂಟ್ ಬೇಕಾಗಿರಲ್ಲ, ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಕಾರ್ಬೋಹೈಡ್ರೇಟ್ ಕೂಡ ಬೇಕು, ಫ್ಯಾಟ್ ಕೂಡ ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗುತ್ತೆ, ಎಲ್ಲಾನು ಬೇಕು. ಮಸಲ್ ಬಿಲ್ಡ್ ಆಗಬೇಕು, ಮಸಲ್ ರಿಪೇರ್ ಆಗಬೇಕು. ಆ್ಯಕ್ಚುಲಿ ಅಂದರೆ ನೀವು ವರ್ಕೌಟ್ ಮಾಡಿದ ನೆಕ್ಸ್ಟ್ 20 ಮಿನಿಟ್ಸಲ್ಲಿ ಏನಾದರೂ ಗುಡ್ ಪ್ರೋಟೀನ್ ಮೀಲ್, ಗುಡ್ ಪ್ರೋಟೀನ್ ಶೇಕ್ಸು ಏನಾದರೂ ಒಂದು ತಗೋಬಹುದು, ಏನೂ ಅದರಲ್ಲಿ ತೊಂದರೆ ಇಲ್ಲ. ಆದರೆ ಮಸಲ್ ಗ್ರೋ ಆಗೋದು ನಮ್ಮದು ಹೆಲ್ದಿ ರುಟೀನಲ್ಲಿ ಪ್ರೋಟೀನ್ ಇದ್ದರೂ ಕೂಡ ನೀವು ಎಕ್ಸಸೈಸ್ ಮಾಡಿ ಒಳ್ಳೆ ರುಟೀನ್ ಇಟ್ಕೊಂಡ್ರೆ ಬಿಲ್ಡ್ ಆಗುತ್ತೆ. ಇದೆಲ್ಲದಕ್ಕೂ ಹೆಚ್ಚಿಗೆ ಅಂದರೆ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಮಸಲ್ ರಿಕವರಿ ಚೆನ್ನಾಗಾಗತ್ತೆ. ನಿದ್ದೆ ಮತ್ತು ಹೈಡ್ರೇಷನ್. ಸೊ ನಾವು ಈಗ ಒಂದನ್ನೇ ನಾವು ಪ್ರೋಟೀನ್ ಅಂತ ಹೈಲೈಟ್ ಮಾಡೋದಕ್ಕಿಂತ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಎಲ್ಲಾ ಫ್ಯಾಕ್ಟರ್ಸ್ನು ಕನ್ಸಿಡರ್ ಮಾಡಬೇಕು. ಬೇರೆ ಆಹಾರಗಳಲ್ಲಿ ಪೌಷ್ಟಿಕಾಂಶ ಸಿಗ್ತಿದ್ಯಾ, ಆಮೇಲೆ ನೀರು ತಗೊಂತಿದೀವ, ನಿದ್ದೆ ಚೆನ್ನಾಗಿ ಮಾಡ್ತಿದೀವ, ಎಕ್ಸಸೈಸ್ ರುಟೀನ್ ಕರೆಕ್ಟ್ ಆಗಿದೆಯಾ, ಮಸಲ್ ಬಿಲ್ಡ್ ಮಾಡೋಕ್ಕೆ ಯಾವ ಥರ ಎಕ್ಸಸೈಸ್ ಮಾಡ್ತಿದ್ದೀನಿ, ನನಗೆ ಬೇಕಾಗಿರೋಷ್ಟು ಮಾಡ್ತಿದ್ದೀನಾ ಇಲ್ಲ ಎಕ್ಸಸ್ ಮಾಡ್ತಿದ್ದೀನಾ. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ, ನಾವು ಒಂದಕ್ಕೆ ಹೈಲೈಟ್ ಮಾಡೋದಕ್ಕೆ ಆಗೋದಿಲ್ಲ. ಹೌದು ಮ್ಯಾಮ್. ಇವಾಗ ಏನಂತ ಅಂದರೆ ಆಫ್ಟರ್ 8 o'clock ನಾವು ಊಟ ಮಾಡಿದ್ರೆ ಏನಾದರೂ ನಮಗೆ ಫ್ಯಾಟ್ ಬರುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಹಾಗಾದರೆ ಇವಾಗ ಆಫ್ಟರ್ 8 o'clock ಊಟ ಮಾಡೋದಾಗಲಿ, ರೈಸ್ ತಿನ್ನೋದಾಗಲಿ, ರೈಸ್ ತಿಂದರೆ ನಾವು ಫ್ಯಾಟ್ ಆಗ್ತೀವಿ ಅನ್ನೋದು ಒಬ್ಬೊಬ್ಬರು ಕಲ್ಪನೆ ಇರುತ್ತೆ. ಅವ್ರಿಗೆ ಏನು ಹೇಳ್ತೀರಾ? ಮತ್ತು ಇವಾಗ ಕರೆಕ್ಟ್ ಒಬ್ಬೊಬ್ರು ಏನು ಮಾಡ್ತಾರೆ, ಇವಾಗ ಬ್ರಂಚ್ ಮಾಡಿಬಿಡ್ತಾರೆ, ಬ್ರೇಕ್ಫಾಸ್ಟ್ ಮಾಡೋದಿಲ್ಲ, ಸಡನ್ಲಿ ಬ್ರಂಚ್ ಮಾಡ್ತಾರೆ, ಆಮೇಲೆ ನೈಟ್ 8 o'clock ಈ ಥರ ಊಟ ಮಾಡ್ತಾರೆ. ಅವ್ರದ್ದು ರೂಟೀನ್ ಎಲ್ಲ ಯಾವ ಥರ ಸರಿಯಾಗಿ ಇದ್ದರೆ ಮಾತ್ರ ನಾವು ಹೈಡ್ರೇಟ್ ಆಗಿರ್ತೀವಿ ಅದು ಕೂಡ. ಸೊ ನೀವು ಕೇಳೋ ಕ್ವೆಶನ್ ನನಗೆ ಅರ್ಥ ಆಗಿರೋ ಪ್ರಕಾರ ಅಂದರೆ ಒಬ್ಬೊಬ್ರದ್ದು ರುಟೀನ್ ಯಾವುದೋ ಬ್ರಂಚ್ ಮಾಡ್ತಾರೆ, ಇಲ್ಲ ಲೇಟ್ ನೈಟ್ ಡಿನ್ನರ್ ಸ್ಕಿಪ್ ಮಾಡ್ತಾರೆ, ಆಮೇಲೆ ಹಂಗೆ ವೆಯ್ಟ್ ಲಾಸ್ಗಿರ್ಬೋದು ಇಲ್ಲ ಹೆಲ್ತ್ಗಿರ್ಬೋದು ಮಾಡ್ತಿರ್ತಾರೆ ಅಂತ. ಒಂದು ಹೇಳ್ತೀನಿ ಅಂಕಿತಾ, ಈಗ ನಮ್ಮದು ಸರ್ಕ್ಯಾಡಿಯನ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಸರ್ಕ್ಯಾಡಿಯನ್ ಹಾರ್ಮೋನ್ಸ್ ಅಂದ್ರೆ ನಾವು ಚಿಕ್ಕದ್ರಿಂದ ಒಂದೊಂದು ಹಾರ್ಮೋನು ಆ ಟೈಮ್ಗೆ ಆಕ್ಟಿವೇಟ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಒಂದು ಮೆಲಟೋನಿನ್ ಹಾರ್ಮೋನ್ ಇದೆ. ಆ ಮೆಲಟೋನಿನ್ ಹಾರ್ಮೋನು
ಕತ್ಲೆ ಆದಮೇಲೆ ಒಂದು 9-9:30 ಸನ್ಸೆಟ್ ಆದಮೇಲೆ ಅದು ಸೆಕ್ರೆಟ್ ಆಗುತ್ತೆ. ಆ ಹಾರ್ಮೋನ್ದು ರೋಲ್ ಏನು ಗೊತ್ತಾ, ಮೆಲಟೋನಿನ್ ಹಾರ್ಮೋನು ಫ್ಯಾಟ್ ಬರ್ನಿಂಗಲ್ಲಿ ಹೆಲ್ಪ್ ಮಾಡುತ್ತೆ, ಬೋನ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡುತ್ತೆ, ಈ ಥರ ಹಲವಾರು ಅದ್ರದ್ದು ರೋಲ್ ಇದೆ. ಹಾಗೇನೆ ಒಂದು ಹಾರ್ಮೋನ್ ಇದೆ ಗ್ರಹಲಿನ್ ಅಂತ, ಅದು ನಿಮ್ಗೆ ಹಂಗರ್ನ ಇನಿಷಿಯೇಟ್ ಮಾಡುತ್ತೆ. ಅದನ್ನ ಹಂಗರ್ ಹಾರ್ಮೋನ್ ಅಂತಾನೆ ಕರಿತೀವಿ. ಊಟ ಮಾಡಕ್ ಮುಂಚೆ ಅದು ಆಕ್ಟಿವೇಟ್ ಆಗುತ್ತೆ. ಹಾಗೇನೆ ನಾವು ಲೆಪ್ಟಿನ್ ಅಂತೀವಿ, ಸೆಟೈಟಿ ಹಾರ್ಮೋನ್ ಅಂತೀವಿ. ಹಂಗಂದ್ರೆ ಅಪ್ಪ ಖುಷಿ ಆಯ್ತು ತಿಂದಿದ್ದು, ಇಲ್ಲ ಊಟ ಸಾಕಾಯ್ತು ಅಂತ ಸೆಟೈಟಿ ಹಾರ್ಮೋನ್ ಅಂತ ಹೇಳ್ತೀವಿ. ಈ ಹಾರ್ಮೋನ್ ಎಲ್ಲ ಚಿಕ್ಕದ್ರಿಂದ ಪರ್ಟಿಕ್ಯುಲರ್ ಟೈಮ್ಗೆ ಸೆಟ್ ಆಗ್ಬಿಟ್ಟಿರುತ್ತೆ. ಅದ್ರ ಮೆಲಟೋನಿನ್ ರಾತ್ರಿನೇ, ಹಂಗರ್ ಹಾರ್ಮೋನ್ ಊಟಕ್ಕೆ ಮುಂಚೆನೆ, ಊಟ ಆದ್ಮೇಲೆ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಟರಿ ಹಾರ್ಮೋನು. ಆಮೇಲೆ ಗ್ರೋತ್ ಹಾರ್ಮೋನು ನಾವು ಮಲಗಿದಾಗ ಸೆಕ್ರೆಟ್ ಆಗುತ್ತೆ. ಆಗ ನಮ್ಗೆ ಗ್ರೋತ್, ರಿಪೇರಿಂಗ್ ಟಿಶ್ಯೂಸು ಅದೆಲ್ಲ ಆ ಥರ ವರ್ಕ್ ಆಗತ್ತೆ. ಸೊ ಈ ಥರ ಸರ್ಕ್ಯಾಡಿಯನ್ ಹಾರ್ಮೋನ್ಸು ಅಲೈನ್ ಆಗಿರುತ್ತೆ ಚಿಕ್ಕದ್ರಿಂದ. ನಾವೇನ್ ಮಾಡ್ತೀವಿ, ಈಗ ವರ್ಕ್ ಪ್ರೆಷರ್ಗೋಸ್ಕರ ಇರ್ಬೋದು, ಲೇಟಾಗಿ ನೈಟ್ ಶಿಫ್ಟ್ಸ್ ಇರ್ಬೋದು ಬಂದು ತಿನ್ನೋದು, ಇಲ್ಲ ಅಂದ್ರೆ ನಾವು ಸಣ್ಣ ಆಗ್ತೀವಿ, ಲೇಟಾಗಿ ಊಟ ಮಾಡಿದ್ರೆ ಆಗಲ್ಲ, ಈ ತರ ನಾವೇನ್ ಮಾಡ್ತೀವಿ ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಡುತ್ತೆ. ಕಡಿಮೆ ತಿಂದ್ರೆ ನಾವು ಫ್ಯಾಟ್ ಬೇಗ ಲಾಸ್ ಆಗ್ಬೋದು ಆ ತರ. ಆದ್ರೆ ಏನೋ ನಾನು ಏನ್ ಹೇಳ್ದೆ, ನಮ್ದು ಫ್ಯಾಟ್ ಬರ್ನಿಂಗ್ ಆಗೋದೆ ಚೆನ್ನಾಗಿ ಮಲಗಿದ್ರೆ ಅಂತ ಹೇಳ್ದೆ, ಜೊತೆಗೆ ಮೆಲಟೋನಿನ್ ಸೆಕ್ರೆಟ್ ಆಗೋದೆ ಮಲಗದ ಮೇಲೆ. ಸೊ ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಏರುಪೇರು ಆಗತ್ತೆ. ಈಗ ನಾನು ಒಂದು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ, ಅವರು ನೈಟ್ ಶಿಫ್ಟ್ ಫ್ಯಾಕ್ಟ್ರಿಯವರು ಒಂದು 50 ಜನ ನಾನು ಕೌನ್ಸಿಲಿಂಗ್ ಮಾಡಿದೆ. ಅದರಲ್ಲಿ 90% ಎಲ್ರಿಗೂ ಸಿವಿಯರ್ ಗ್ಯಾಸ್ಟ್ರೈಟಿಸ್. ಯಾಕೆ? ಚೇಂಜ್, ನೈಟ್ ಶಿಫ್ಟ್ ಚೇಂಜ್. ಅದ್ರಲ್ಲೂ ನೈಟ್ ಶಿಫ್ಟ್ ಅಲ್ಲಿ ಅವ್ರು ಸುಮ್ಮನೆ ಇಲ್ಲ, ರಾತ್ರಿ ಊಟ ಮಾಡೋರು, ಆದ್ರೆ ನೈಟ್ ಶಿಫ್ಟ್ ಅಲ್ಲಿ ಫುಲ್ ಟೀ ಸಮೋಸ ಬನ್ನು ರಿಪೀಟೆಡ್ ಆಗಿ, ಆಮೇಲೆ ನೀರು ಕೂಡ ಕುಡಿತಿರ್ಲಿಲ್ಲ. ಸೊ ಏನಾಯ್ತು, ಫ್ಯಾಟ್ ಬರ್ನಿಂಗ್ ಹಾರ್ಮೋನ್, ರಾತ್ರಿ ಮಲಗುವಾಗ ಸೆಕ್ರೆಟ್ ಆಗೋ ಹಾರ್ಮೋನ್ ಯಾವುದು ಸರಿಯಾಗಿ ಸೆಕ್ರೆಟ್ ಆಗಿಲ್ಲ, ಗಟ್ ಹೆಲ್ತ್ ಏರುಪೇರಾಯ್ತು. ಆಯ್ತಾ? ಈ ತರ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಈ ತರ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆದಾಗ ಏನಾಗುತ್ತೆ, ನೀವು ಏನ್ ಮಾಡಿದ್ರು, ಲೇಟ್ ಆಗಿ ತಿಂದ್ರು, ಬೇಗ ತಿಂದ್ರು ವರ್ಕ್ ಆಗೋದು, ಏನು ವರ್ಕ್ ಆಗಲ್ಲ. ಮ್ಯಾಮ್, ಇನ್ನು ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಅಂದ್ರೆ ಆರೋಗ್ಯಯುತ ಮನುಷ್ಯ ಎಷ್ಟು ಅವರ್ ನಿದ್ದೆ ಮಾಡ್ಬೇಕಾಗುತ್ತೆ? ಓಕೆ, ನಿದ್ದೆಲಿನ ಬಂದು ಎವ್ರಿ ಇಂಡಿವಿಜುವಲ್ ಡಿಫರ್ ಇರುತ್ತೆ. ಈಗ ನನಗೆ ಒಂದು 6 hours ನನಗೆ ತುಂಬಾ ಬೆಳಗ್ಗೆ ಎದ್ದ ತಕ್ಷಣ ಐ ವಿಲ್ ಬಿ ಸೋ ಫ್ರೆಶ್, ಒಂಥರ ಬೆಳಗ್ಗೆ ಎದ್ದ ತಕ್ಷಣ ಆಕ್ಟಿವ್ ಮೋಡಲ್ಲಿ ಇರ್ತೀನಿ, ಫ್ರೆಶ್ ಆಗಿರ್ತೀನಿ. ದಟ್ ಇಸ್ ಒನ್ ಥಿಂಗ್, ಆ ಮೋಡಲ್ಲಿ ಇರಬೇಕು. ಈಗ ಒಂದು ಪರ್ಸನ್ ಹೆಲ್ತಿ ಅಂತ ಹೇಳ್ಬೇಕಂದ್ರೆ ಅವನು ತುಂಬಾ ಆಕ್ಟಿವ್ ಆಗಿರ್ಬೇಕು, ಕ್ವಾಲಿಟಿ ಸ್ಲೀಪ್ ಇರಬೇಕು. ಸೊ ಆ ಕ್ವಾಲಿಟಿ ಸ್ಲೀಪು ನಿಮಗೆ ಬರ್ತಾ ಇದೆಯಾ ಅಂತ ನೋಡ್ಕೊಬೇಕು. ಮಿನಿಮಮ್ ಅದು ಸ್ಲೀಪ್ದು ಸೈಕಲ್ಸ್ ಅಂತ ಇದೆ. ಆ ಡೀಪ್ ಸ್ಲೀಪ್ಗೆ ಹೋದ್ರೆ ನಿಮಗೆ ಬಾಡಿ ರಿಪೇರ್ ಚೆನ್ನಾಗಾಗತ್ತೆ. ಸೊ ಆದಷ್ಟು ಮಿನಿಮಮ್ ಒಂದು 6 to 8 hours ಮಸ್ಟ್. ಅದರಲ್ಲೂ ನಿಮ್ಮ ಕ್ವಾಲಿಟಿ ಸ್ಲೀಪ್ ತುಂಬಾ ಇಂಪಾರ್ಟೆಂಟ್. ಈಗ ಎಷ್ಟೋ ಜನಕ್ಕೆ ಫ್ರಾಗ್ಮೆಂಟೆಡ್ ಸ್ಲೀಪ್ ಅಂತ ಆಗ್ಬಿಟ್ಟಿದೆ. ಫ್ರಾಗ್ಮೆಂಟೆಡ್ ಸ್ಲೀಪ್ ಅಂದ್ರೆ ಏನು, 3 ಗಂಟೆಗೆ ಎದ್ದೇಳೋದು, ಪುನಃ 4 ಗಂಟೆಗೆ ಎದ್ದೇಳೋದು, 2 ಗಂಟೆಗೆ ಎದ್ದೇಳೋದು, ಆಮೇಲೆ ನಿದ್ದೆನೇ ಬರಲ್ಲ. ಸೊ ಆ ಥರ ಡಿಸ್ಟರ್ಬೆನ್ಸ್ ಇರಬಾರ್ದು. ಎಟ್ ಎ ಸ್ಟ್ರೆಚ್ ಕ್ವಾಲಿಟಿ ಸ್ಲೀಪ್ ಇರಬೇಕು. ಈಗ ನಮ್ಮದು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಆದ್ರೂ ಕೂಡ ಕ್ವಾಲಿಟಿ ಸ್ಲೀಪ್ ಬರೋದಿಲ್ಲ. ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸೀಸ್ ಆದರೆ, ಮತ್ತು B12 ಅಯನ್, ಈ ಥರ ವಿಟಮಿನ್ ಡಿಫಿಷಿಯನ್ಸೀಸ್ ಆದರೂ ಕೂಡ ನಿಮ್ಮದು ಸ್ಲೀಪಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ. ಅದು ಒಂದು ನೋಡ್ಕೊಬೇಕು. ಎಸ್ ಮೇಡಮ್, ಇನ್ನು ಅದೇ ರೀತಿಯಾಗಿ ಇವಾಗ ಎಷ್ಟೋ ಜನ ಆಗಿರಲಿ, ಮಾರ್ನಿಂಗ್ ಎದ್ದ ತಕ್ಷಣ ABC ಜ್ಯೂಸ್, ಎಲ್ಲರೂ ಕೂಡ ಇವಾಗ ABC ಜ್ಯೂಸ್ ಆಗಿರಲಿ ಅಡಿಕ್ಟೆಡ್ ಆಗಿದ್ದಾರೆ. ಹಾಗಾದ್ರೆ ಬಿಸಿನೀರಲ್ಲಿ ಚಿಯಾ ಸೀಡ್ಸ್ ಹಾಕಿ ಕುಡಿಯೋದಾಗಿರಲಿ, ಆಮೇಲೆ ನಿಂಬೆ ರಸ ಹಾಕಿ ಕುಡಿಯೋದಾಗಿರಲಿ, ಅದರಿಂದ ನಮ್ದು ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದು ನಿಜಾನ ಅಥವಾ ಹಾಗೆ ಮಾಡಿದ್ರೆ ಒಳ್ಳೆಯದ? ಅದ್ರ ಬಗ್ಗೆ ಆಕ್ಚುಲಿ ಈಗ ಒಂದು ಸ್ಮಾಲ್ ಎಕ್ಸಾಂಪಲು, ಈಗ ಫಾರ್ ಎಕ್ಸಾಂಪಲ್ ನೀವು ಅಂಕಿತಂಗೆ ತರಕಾರಿ ಏನೂ ಇಷ್ಟ ಇಲ್ಲ, ಅಂಕಿತ ತರಕಾರಿನೇ ತಿನ್ನಲ್ಲ, ಅಂತರದವ್ರಿಗೆ ಜ್ಯೂಸ್ ಇಷ್ಟ. ಸೊ ಬೆಳಗ್ಗೆನ ಜ್ಯೂಸ್ ಕೊಟ್ರೆ ಏನೋ ಒಂದು ನ್ಯೂಟ್ರಿಯೆಂಟ್ಸ್ ಹೋಗ್ತಿದೆ ಅಂತ ಸುಮ್ಮನಾಗ್ಬೋದು. ಆಯ್ತಾ? ಅದು ಒಂದು ಆ ಥರ ಕೆಟಗರಿ ಒಂದು. ಇನ್ನೊಂದು ಕೆಟಗರಿ ಬಂದು, ಈಗ ಎಥ್ಲೀಟ್ಸ್ ಇರ್ತಾರೆ, ಇಲ್ಲ ವರ್ಕೌಟ್ ಮಾಡೋರು ಇರ್ತಾರೆ, ಮತ್ತೆ BP ಕ್ಲೈಂಟ್ಸ್ ಇರ್ತಾರೆ. ಅವ್ರಿಗೆಲ್ಲ ಏನಂದ್ರೆ, ಈಗ ಬೀಟ್ರೂಟ್ ABC ಅಂತ ಹೇಳಿದ್ರಲ್ಲ, ಆ ಬೀಟ್ರೂಟ್ ಜ್ಯೂಸಲ್ಲಿ ಏನಿರುತ್ತೆ ಅಂದರೆ ಒಂದು ಕಂಟೆಂಟ್ ಇರುತ್ತೆ, ನೈಟ್ರೇಟ್ ಕನ್ವರ್ಟ್ ಇಂಟು ನೈಟ್ರಿಕ್ ಆಕ್ಸೈಡ್. ಇದೇನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ ವೆಸಲ್ಸ್ ನ್ಯಾರೋ ಇರುತ್ತಲ್ಲ ಅದನ್ನು ಡೈಲೇಟ್ ಮಾಡುತ್ತೆ. ಸೊ ಆಗ ನಿಮ್ದು ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ಬ್ಲಡ್ ಫ್ಲೋ ಚೆನ್ನಾಗಾದ್ರೆ ಬಾಡಿಲಿ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗುತ್ತೆ. ಆಕ್ಸಿಜನ್ ಸಪ್ಲೈ ಚೆನ್ನಾಗಾದ್ರೆ ನಿಮ್ಗೆ ವರ್ಕೌಟ್ ಅಲ್ಲಿ ಇರ್ಬೋದು, ಅಥ್ಲೀಟ್ಸ್ ರನ್ ಮಾಡಕ್ ಇರ್ಬೋದು,
ಎಕ್ಸ್ಟ್ರಾ ಟಯರ್ಡ್ನೆಸ್ ಇರಲ್ಲ ಅಲ್ಲ, ಎನರ್ಜಿ ಸಿಗುತ್ತೆ, ಚೆನ್ನಾಗಿ ಹೌದು. ಮಾಡ್ತಾರೆ. ಆಮೇಲೆ ಬಿ ಪಿನೂ ಅಷ್ಟೇ, ಈಗ ನೀವು ನೀರು ಕಮ್ಮಿ ಕುಡಿದ್ರು ಮತ್ತೆ ಆ ಡೈಲೇಷನ್ ಇಲ್ಲ ಅಂದ್ರೂ ಬಿ ಪಿ ಕೂಡ ಜಾಸ್ತಿ ಇರೋರಿಗೆ ಅದು ಒಂದು ಸ್ವಲ್ಪ ಬ್ಲಡ್ ಫ್ಲೋ ಚೆನ್ನಾಗಾದ್ರೆ ಹಾರ್ಟ್ ಪಂಪ್ ಮಾಡೋದಕ್ಕೆ ಕಷ್ಟಪಡಂಗಿಲ್ಲ ಅಲ್ಲ. ಸೊ ಆ ಥರ ಒಂದು ಸೆಕ್ಟರ್ ಇದೆ. ನಾನು ಹೇಳಿದೆ ABC ಜ್ಯೂಸ್ ಆ ಥರದವ್ರಿಗೆ ಒಳ್ಳೇದು, ಈ ಥರದವ್ರಿಗೆ ಒಳ್ಳೇದು. ಆದರೆ ABC ಜ್ಯೂಸ್ ಒಬ್ಬೊಬ್ರಿಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ, ಶುಗರ್ ಸ್ಪೈಕ್ಸ್ ಹಾಗೆ ಆಗತ್ತೆ. ಒಬ್ಬೊಬ್ರಿಗೆ ಹಸಿ ತರಕಾರಿ ತಿಂದ್ರೆ ಮತ್ತೆ ಖಾಲಿ ಹೊಟ್ಟೆಲೆ ABCಲಿ ಆಮ್ಲ ನಲ್ಲಿಕಾಯಿ ಇರುತ್ತೆ, ಖಾಲಿ ಹೊಟ್ಟೆಲಿ ಬೀಟ್ರೂಟ್. ಒಬ್ಬೊಬ್ರಿಗೆ ಸಿವಿಯರ್ ಗ್ಯಾಸ್ಟ್ರೈಟಿಸ್, ಟೇಗ್ ಮೇಲೆ ಟೇಗ್ ಬರೋದು, ವಾಮಿಟಿಂಗ್ ಸೆನ್ಸೇಷನ್ ಆಗೋದಕ್ಕೆ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಬರುತ್ತೆ. IBS ಇಶ್ಯೂಸ್ ಮತ್ತೆ ಡೈಜೆಷನ್ ಇಶ್ಯೂಸ್ ಇರೋರಿಗೆ ಬಿಗ್ ನೋನು. ಸೊ ಇಟ್ ಈಸ್ ಇಂಡಿವಿಜುವಲೈಸ್ಡ್, ಪ್ರತಿಯೊಬ್ಬರಿಗೂ ಎಲ್ಲಾರ್ಗೂ ಬೇಕು ಅಂತಲ್ಲ. ಈಗ ನಾರ್ಮಲ್ ಟೀನೇಜ್ ಹುಡುಗಿ ಯಾವ ಹೆಲ್ತ್ ಪ್ರಾಬ್ಲಮ್ ಇಲ್ಲ, ಡೈಜೆಷನ್ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ಇಟ್ಸ್ ಜಸ್ಟ್ ದಟ್ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್, ಎಕ್ಸ್ಟ್ರಾ ಗ್ಲೋಗೆ ಬೇಕು ಅಂದ್ರೆ ವಾರಕ್ಕೆ 2-3 ದಿನ ಆರಾಮ್ಸೆ ತಗೊಬೋದು, ಏನೂ ಇಲ್ಲ. ಬಟ್ ಕ್ವಾಂಟಿಟಿ ಮತ್ತೆ ಅದ್ರಲ್ಲಿ ಏನು ಹಾಕ್ತೀರಾ ಅದೆಲ್ಲ ಡಿಪೆಂಡ್ ಆಗುತ್ತೆ. ಮ್ಯಾಮ್, ಇನ್ನು ಅದೇ ರೀತಿಯಾಗಿ ತುಪ್ಪನೂ ಕೂಡ ಇವಾಗ ಸಾಕಷ್ಟು ಜನರು ಕೂಡ ತಿಂತಾ ಇರ್ತಾರೆ. ಬ್ರೆಡ್ ಅಲ್ಲಾಗಿರ್ಲಿ, ಬನ್ಸಲ್ಲಾಗಿರ್ಲಿ ತುಪ್ಪ ಹಾಕೊಂಡು ತಿಂತಿರ್ತಾರೆ. ಬಟ್ ಅದು ತುಪ್ಪ ಅನ್ನೋದು ಫ್ಯಾಟಾ ಅಥವಾ ದೇಹಕ್ಕೆ ಏನಾದರೂ ಹಾರ್ಮ್ಫುಲ್ ಆಗುತ್ತಾ? ಹೌದು, ತುಪ್ಪ ಯೂಶಲಿ ನಮ್ಮ ಸಜೆಷನ್ ಏನಂದ್ರೆ ದಿನಕ್ಕೆ 1-2 ಟೀ ಸ್ಪೂನ್ ಅಷ್ಟು ತುಪ್ಪ ತುಂಬಾನೇ ಒಳ್ಳೇದು. ನಾನು ಆಗ್ಲೇ ಹೇಳಿದೆ, ನಮ್ಮ ಬಾಡಿಗೆ ವಿಟಮಿನ್ ಡಿ ಬೇಕಂದ್ರೆ ನಮಗೆ ಫ್ಯಾಟ್ ಬೇಕೇ ಬೇಕಂತ ಆ ಥರ. ಆಮೇಲೆ ನಮ್ಗೆ ಈಸಿ ಡೈಜೆಷನ್ಗೂ ಒಳ್ಳೇದು. ಆದರೆ ಎಕ್ಸಸ್ ಮಾಡಿದ್ರೆ ತುಪ್ಪದಲ್ಲಿ 1 ಟೀ ಸ್ಪೂನಲ್ಲಿ 40-50 ಕ್ಯಾಲರಿ ಇರುತ್ತೆ. ಈಗ ನಾವು 50 ಸೇ ಫಾರ್ ಎಕ್ಸಾಂಪಲ್ 120 ಕ್ಯಾಲರಿ ಬರ್ನ್ ಮಾಡಬೇಕು ಅಂದ್ರೆ ನಾನು ಅರ್ಧ ಗಂಟೆ ವಾಕ್ ಮಾಡಬೇಕು. ಅದ್ರಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಎಕ್ಸ್ಟ್ರಾ ವಾಕ್ ಮಾಡಬೇಕು. ಆಮೇಲೆ ಈಗ ನಾನು ವೆಯ್ಟ್ ಮೇಂಟೈನ್ ಮಾಡ್ತಿದ್ದೀನಿ, ನನಗೆ ಫಿಟ್ ಆಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಐ ಕ್ಯಾನ್ ಗೋ ಅಪ್ ಟು 4 ಟೀ ಸ್ಪೂನ್ಸ್, ಗುಡ್ ಫಾರ್ ಸ್ಕಿನ್ ಹೆಲ್ತ್, ಗುಡ್ ಫ್ಯಾಟ್ಸ್ ಅಂತ. ಆದರೆ ತುಪ್ಪನೂ ಸ್ಯಾಚುರೇಟೆಡ್ ಫ್ಯಾಟು, ನೀವು ರಿಸರ್ಚ್ ಮಾಡ್ಬೋದು. ಸ್ಯಾಚುರೇಟೆಡ್ ಫ್ಯಾಟ್ಸ್ ಇಸ್ ನಾಟ್ ಗುಡ್ ಫಾರ್ ಹಾರ್ಟ್ ಹೆಲ್ತ್. ಎಕ್ಸಸ್ ಫ್ಯಾಟ್ ವಿಲ್ ಬಿ ಸ್ಟೋರ್ಡ್. ಸೊ ಲಿಮಿಟ್ ಅಲ್ಲಿ ಇದ್ರೆ ಅದ್ರದ್ದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಹಾಗೇನೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ. ಮ್ಯಾಮ್, ಇನ್ನು ಅದೇ ರೀತಿಯಾಗಿ ಹೆಣ್ಮಕ್ಳು ಇರ್ತಾರಲ್ವಾ, ಹೆಣ್ಮಕ್ಳಿಗೆ ಇವಾಗ ಥೈರಾಯ್ಡ್ ಸಮಸ್ಯೆಯಿಂದ ಫ್ಯಾಟ್ ಕೂಡ ಜಾಸ್ತಿ ಆಗಿರುತ್ತೆ. PCOD, PCOS ಎಷ್ಟೋ ಜನ ಇದರಿಂದ ಬಳಲ್ತಾ ಇರ್ತಾರೆ. ಇವರಿಗೂ ಕೂಡ ಇಂಥ ಹೆಣ್ಮಕ್ಳು ಯಾವ ತರ ಫುಡ್ ನ ತೆಗೆದುಕೊಳ್ಬೇಕಾಗುತ್ತೆ, ಮತ್ತೆ ವರ್ಕೌಟ್ ಯಾವ ತರ ಇರಬೇಕಾಗುತ್ತೆ? ಸಿಕ್ಕಾಪಟ್ಟೆ ಜನ ಇವಾಗ ಪಿರಿಯಡ್ಸ್ ಆಗಿರ್ಲಿ, ಥೈರಾಯ್ಡ್ಸ್ ಆಗಿರ್ಲಿ, PCOD ಆಗಿರ್ಲಿ, ಇದರಿಂದ ಫ್ಯಾಟ್ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು. ಇದನ್ನ ನಮ್ಮ ವರ್ಕೌಟ್ ಅಲ್ಲಿ, ನಮ್ಮ ಫುಡ್ ಅಲ್ಲಿಯೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಹೌದು, ಖಂಡಿತ ಮಾಡ್ಬೋದು. ಇದೆಲ್ಲ ಬೇಸಿಕಲಿ ನಮ್ಮದು ಹಾರ್ಮೋನಲ್ ಇಶ್ಯೂಸು ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ಗೆನೆ ಆಗೋದು. ಸೊ ಇದ್ರಲ್ಲಿ ನಾವು ಏನು ಮಾಡ್ಬೋದು, ಮೇಜರ್ ಫಸ್ಟ್ ಥಿಂಗ್ ಅವ್ರದ್ದು ನಾರ್ಮಲ್ ಬೇಸಿಕ್ ರುಟೀನ್ ಚೆನ್ನಾಗಿದ್ಯಾ ನೋಡ್ಕೊಬೇಕು. ಬೇಸಿಕ್ ಅಂದರೆ ಅವ್ರದ್ದು ನಿದ್ದೆ ಮಾಡಿದ್ರೆ ಎಲ್ಲ ಅಲೈನ್ ಆಗಿಬಿಡುತ್ತೆ. ಇನ್ನೊಂದು ಸ್ಟ್ರೆಸ್, ಟೆನ್ಷನ್, ಇನ್ನೊಂದು ಅವ್ರದ್ದು ಡಯಟ್. 3 ಈ ಡಯಟಲ್ಲಿ ನಾನು ಹೇಳಿದ್ನಲ್ಲ, ಬ್ಯಾಲೆನ್ಸ್ ಡಯಟ್ ಎಷ್ಟು ಬೇಕೋ ಅದು, ಈ ಥರ ಇದು 3ನ್ನ ಅವ್ರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಬಿಟ್ರೆ ಇನ್ನು ಅದ್ರ ಮೇಲೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮ್ಯಾಮ್, ಇವತ್ತು ಡಯಟ್ ಬಗ್ಗೆ ಆಗಿರ್ಲಿ, ಫಿಟ್ನೆಸ್ ಬಗ್ಗೆ ಆಗಿರ್ಲಿ, ಅದೇ ರೀತಿಯಾಗಿ ಯಾವ ತರ ಫುಡ್ ತಗೋಬೇಕು ಅನ್ನೋದು ಇವತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಮಾಹಿತಿಯನ್ನ ನಮ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಏನಾದರೂ ಡಯಟ್ ಫಾಲೋ ಅಪ್ ಮಾಡಬೇಕಾ, ಫಿಟ್ನೆಸ್ ಆಗಿರ್ಬೇಕಾ, ಯಾವ ತರ ಆರೋಗ್ಯಯುತವಾದ ಆಹಾರವನ್ನ ಸೇವಿಸಬೇಕು ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.